जदमलजनोन्नत्यभूत्यर्पकाय क्षित्याम् अत्यल्पभृत्येष्वपि कुजनकृतौ धत्यभूत्याजकाय कर्त्रे धर्त्रे च हर्त्रे हयमुखहरये मुत्रपात्रे नमस्ते तस्मै कस्मैचिदस्मन्मनसि धृतकथा विस्मृतौ स्मारकाय तपो विद्याविरक्त्यादिसद्गुणौघाकरानहं वादिराजगुरून् वन्दे हयग्रीवपदाश्रयान् तपस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्रतचक्रवर्तिनं श्रीगुरुभ्यो नमः। स्वसङ्गवन्मङ्गलार्थं सङ्गमङ्गीकरोति तत् अज्ञानदुःखकर्मादि लेपरूपमपाकरोत्। ಭಗವಂತನಲ್ಲಿ ಅಸಂಗತ್ವವನ್ನು ಹೇಳಬೇಕು. ಅಸಂಗೋಹ್ಯಯಂ ಪುರುಷಃ ಅಂತ ಶ್ರುತಿ ಭಗವಂತನನ್ನು ಅಸಂಗ ಅಂತ ಹೇಳ್ತಾ ಇದೆ. ಭಗವಂತನು ಯಾವುದರ ಸಂಗರಹಿತನಾಗಿದ್ದಾನೆ. ಹಿಂದೆ ಹೇಳಿದ ಹಾಗೆ ಭಗವಂತನಲ್ಲಿ ಸರ್ವೇಶ್ವರತ್ವ, ಸರ್ವಕರ್ತೃತ್ವ, ಸರ್ವವ್ಯಾಪ್ತಿ ಈ ಎಲ್ಲ ಗುಣಗಳನ್ನು ಭಗವಂತನಲ್ಲಿ ಹೇಳಬೇಕು ಅಂತಾದರೆ ಸತ್ಯಭೂತವಾದ ಜಗತ್ತಿರಬೇಕು. ಜಗತ್ತನ್ನು ಒಪ್ಪಬೇಕು. ಜಗತ್ತನ್ನು ಒಪ್ಪಿದರೆ ಆಗ ಭಗವಂತ ಜಗತ್ತಿಗೆ ಕರ್ತೃ, ಜಗತ್ತಿಗೆ ನಿಯಾಮಕ, ಜಗತ್ತಿನಲ್ಲಿ ವ್ಯಾಪ್ತ ಅಂತೆಲ್ಲವನ್ನು ಹೇಳಲಿಕ್ಕಾಗತ್ತೆ. ಭಗವಂತನನ್ನು ಗುಣಪೂರ್ಣ ಅಂತ ಹೇಳಲಿಕ್ಕಾಗತ್ತೆ. ಹಾಗಾದರೆ ಭಗವಂತನ ಗುಣಪೂರ್ಣತ್ವಕ್ಕೆ ಪೋಷಕವಾದದ್ದು ಈ ಜಗತ್ತು, ಸರ್ವಕರ್ತೃತ್ವಾದಿಗಳನ್ನು ಒಪ್ಪಲಿಕ್ಕಾಗುತ್ತೆ. ಆದ್ದರಿಂದ ಭಗವಂತನಿಗೆ ಜಗತ್ತಿಗಿಂತ ಬೇರೆಯಾದ ಅಜ್ಞಾನಾದಿ ದೋಷಗಳ ಸಂಬಂಧ ಇಲ್ಲ ಅಂತ ಅರ್ಥ ಮಾಡಬೇಕು ಅಂತ ಹೇಳಿದ್ರು. ಅಷ್ಟೇ ಅಲ್ಲ, ಶ್ರುತಿ ಇದೆಯಲ್ಲ, ಶ್ರುತಿಯ ಸಂಬಂಧ ಭಗವಂತನಿಗೆ ಇದೆಯೋ ಇಲ್ವೋ? ಶ್ರುತಿಯ ಸಂಬಂಧ ಭಗವಂತನಿಗೆ ಇದ್ದೇ ಇದೆ. ಯಾವ ರೀತಿಯಲ್ಲಿ ಶ್ರುತಿ ಸಂಬಂಧ? ಪ್ರತಿಪಾದ್ಯ ಪ್ರತಿಪಾದಕ ಭಾವ ಸಂಬಂಧ. ಭಗವಂತನನ್ನು ಶ್ರುತಿಯು ಪ್ರತಿಪಾದನೆ ಮಾಡ್ತಾ ಇದೆ. ಹಾಗಾದರೆ ಪ್ರತಿಪಾದನೆ ಮಾಡೋದು ಶ್ರುತಿ. ಯಾರನ್ನು ಪ್ರತಿಪಾದನೆ ಮಾಡ್ತಾ ಇದೆ? ಭಗವಂತನನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಪ್ರತಿಪಾದ್ಯ ಭಗವಂತ. ಹಾಗಾದರೆ ಶ್ರುತಿಗೂ ಭಗವಂತನಿಗೂ ಸಂಬಂಧ ಇದೆ. ಅದು ಮಂಗಳಮಯವಾದಂತಹ ಸಂಬಂಧ. ಹಾಗಾದರೆ ಶ್ರುತಿ ಏನು ಅದು ಭಗವಂತನಲ್ಲಿ ಹೇಳುತ್ತೆ? ತನ್ನ ಸಂಬಂಧ ಹೇಗೆ ಭಗವಂತನಲ್ಲಿ ಅದು ಮಂಗಳಕರವೋ, ದೋಷಾವಹ ಅಲ್ಲವೋ, ದೋಷಾಪಾದಕ ಅಲ್ಲವೋ, ಗುಣ ಪ್ರತಿಪಾದಕವೋ, ಹಾಗೆಯೇ ಗುಣ ಪ್ರತಿಪಾದಕವಾದ ಏನೇನಿದೆಯೋ ಅದೆಲ್ಲವನ್ನೂ ಕೂಡ ಶ್ರುತಿ ಅದು ಹೇಳುತ್ತೆ. ಅಸಂಗ ಎಂಬತಕ್ಕಂಥ ಶ್ರುತಿ ಹೇಗೆ ಸಂಘವೇ ಇಲ್ಲ ಅಂತ ಹೇಳಿದ್ರಿಂದ ಭಗವಂತ ಶ್ರುತಿ ಪ್ರತಿಪಾದ್ಯನೇ ಅಲ್ಲ ಅಂತ ಹೇಳಲಿಕ್ಕಾಗುತ್ತಾ? ಅವ್ರು ಹೇಳ್ತಾರೆ, ಅವರ ಸಿದ್ಧಾಂತದಲ್ಲಿ ಭಗವಂತ ಅವನು ಶಬ್ದದಿಂದ ವಾಚ್ಯನಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಅಂತ ಭಗವಂತನಿಗೆ ಸರ್ವಥಾ ಶಬ್ದವಾಚ್ಯತ್ವ ಇಲ್ಲ ಅಂತ ಅವ್ರು ಹೇಳ್ತಾರೆ. ಆದರೆ ಭಗವಂತನಲ್ಲಿ ಸರ್ವ ಶಬ್ದವಾಚ್ಯತ್ವವನ್ನು ಹೇಳಬೇಕು, ಅವಾಚ್ಯತ್ವವನ್ನು ಹೇಳಬಾರ್ದು. ಸರ್ವೇ ವೇದಾಃ ಯತ್ ಪದಮಾಮನಂತಿ ಶ್ರುತಿ ಹೇಳ್ತಾ ಇದೆ. ಎಸ್ ಸರ್ವೇ ವೇದಾಃ ಯತ್ ಪದಮಾಮನಂತಿ. ಭಗವಂತನನ್ನು ಪ್ರತಿಪಾದನೆ ಮಾಡಲಿಕ್ಕೆ ವೇದ ಹೊರಟಿದೆ ಅಂತಂದ ಮೇಲೆ ಆ ವೇದಕ್ಕೆ ಭಗವಂತನಿಂದ ಸಂಬಂಧ ಇದೆಯೋ ಇಲ್ವೋ? ಭಗವಂತನಿಗೆ ವೇದದ ಸಂಬಂಧ ಇದೆಯೋ ಇಲ್ವೋ? ಅಸಂಗ ಎಂಬುದಾಗಿ ಹೇಳ್ತಕ್ಕಂಥ ಶ್ರುತಿ ಶ್ರುತಿಯ ಸಂಬಂಧವೂ ಇಲ್ಲ ಅಂತ ಹೇಳುತ್ತಾ? ಇಲ್ಲ. ಅಸಂಗ ಅಂತ ಶ್ರುತಿ ಹೇಳುತ್ತೆ. ಹಾಗಾದರೆ ಶ್ರುತಿ ಭಗವಂತನಿಗೆ ಯಾವುದರ ಸಂಬಂಧವೂ ಇಲ್ಲ ಅಂತ ಹೇಳಬೇಕಾದ್ರೆ ಶ್ರುತಿ ಸಂಬಂಧವೂ ಇಲ್ಲ ಅಂತ ಹೇಳಿಬಿಡ್ಬೇಕಾಗುತ್ತೆ. ಹಾಗೆ ಹೇಳುತ್ತಾ? ಇಲ್ಲ. ಹೇಗೆ ಮಂಗಳಮಯವಾದ ದೋಷಾವಹ ಅಲ್ಲದೇ ಇರತಕ್ಕಂತಹ ಸಂಬಂಧವನ್ನು ಶ್ರುತಿ ಹೇಳ್ತಾ ಇದೆಯೋ
ಹಾಗೆಯೇ ಭಗವಂತನಲ್ಲಿ ಯಾವ್ಯಾವ ಸಂಘವನ್ನು ಒಪ್ಪಿದ್ರೆ ಅದು ಭಗವಂತನಲ್ಲಿ ಗುಣವನ್ನು ತಂದುಕೊಡ್ತಾ ಇದೆಯೋ ಅಂಥದ್ದನ್ನು ಅದು ಒಪ್ಪುತ್ತೆ. ಆದರೆ ಯಾವುದು ಭಗವಂತನಲ್ಲಿ ದೋಷಕಾರಕವಾಗಿದೆಯೋ ಅಜ್ಞಾನ ದುಃಖ ಕರ್ಮಾದಿ ಲೇಪ ರೂಪಂ ಅಪಾಕರೋದು. ಭಗವಂತನಲ್ಲಿ ಅಜ್ಞಾನದ ಸಂಘ ಇಲ್ಲ, ಭಗವಂತನಲ್ಲಿ ಕರ್ಮದ ಸಂಘ ಇಲ್ಲ, ಭಗವಂತನಲ್ಲಿ ದುಃಖದ ಕರ್ಮ ಸಂಬಂಧ ಇಲ್ಲ ಅನ್ನೋದನ್ನು ಅಸಂಗಶ್ರುತಿ ಹೇಳುತ್ತೆ ಹೊರತು ಜಗತ್ತಿನ ಸಂಬಂಧವನ್ನು ಭಗವಂತನಲ್ಲಿ ನಿರಾಕರಣೆ ಮಾಡೋದಿಲ್ಲ. ಅದರ ಸಂಬಂಧ ಇದ್ದೇ ಇದೆ. ತತ್ ಆದ್ದರಿಂದ ಅಂದರೆ ಭಗವಂತನಲ್ಲಿ ಗುಣಪೋಷಕವಾದ್ದರಿಂದ ಅಸಂಗಶ್ರುತಿ ಸ್ವಸಂಗವತ್ ಅಸಂಗತ್ವದ ಸಂಬಂಧದಂತೆ ಅಥವಾ ಶ್ರುತಿ ಪ್ರತಿಪಾದ್ಯ ಶ್ರುತಿಯ ಸಂಬಂಧದಂತೆ ಮಂಗಲಾರ್ಥಂ ಮಂಗಳಮಯವಾಗಿರ್ತಕ್ಕಂತಹ ಶ್ರುತಿಗಳ ಅರ್ಥವಾದ ಸಂಗಂ ಮಹತ್ತತ್ವ ಮೊದಲಾದ ಪದಾರ್ಥಗಳ ಸಂಬಂಧವನ್ನು ಅಂಗೀಕರೋತಿ ಒಪ್ಪುತ್ತದೆ. ಅಜ್ಞಾನ ದುಃಖ ಕರ್ಮಾದಿ ಲೇಪರೂಪಂ ಅಜ್ಞಾನ ದುಃಖ ಪಾಪ ಪುಣ್ಯ ಮೊದಲ ಇವುಗಳ ಲೇಪರೂಪವಾದಂತಹ ಸಂಬಂಧವನ್ನು ಅಪಾಕರೋತ್ ನಿರಾಕರಣೆ ಮಾಡ್ತಾ ಇದೆ. ತತ್ ಭಗವಂತನಲ್ಲಿ ಗುಣ ಇದೆ, ಗುಣಪೂರ್ಣತ್ವಕ್ಕೆ ಪೋಷಕವಾದ್ದರಿಂದ ಸ್ವಸಂಗವತ್ ಅಸಂಗೋಖ್ಯ ಎಂಬತಕ್ಕಂತಹ ಶ್ರುತಿಯು ಅಸಂಗತ್ವವನ್ನು ಹೇಳುವಂತಹ ಶ್ರುತಿಯ ಸಂಬಂಧದಂತೆ ಸ್ವಸಂಗವತ್ ಪ್ರತಿಪಾದ್ಯ ಪ್ರತಿಪಾದಕ ಭಾವ ಶ್ರುತಿ ಸಂಬಂಧದಂತೆ ಮಂಗಲಾರ್ಥಂ ಮಂಗಳರೂಪವಾದ ಶ್ರುತಿಯ ಅರ್ಥವಾದ ಸಂಗಂ ಮಹತ್ತತ್ವಾದಿಗಳ ಸಂಬಂಧವನ್ನು ಅಂಗೀಕರೋತಿ ಸ್ವೀಕಾರ ಮಾಡುತ್ತದೆ. ಹಾಗಾದರೆ ಅಸಂಗ ಅನ್ನಕ್ಕೆ ಯಾವುದರ ಸಂಘ ಇಲ್ಲ ಅಂತಂದರೆ ಅಜ್ಞಾನ ದುಃಖ ಕರ್ಮಾದಿ ಲೇಪರೂಪಂ ಅಜ್ಞಾನ ದುಃಖ ಪಾಪ ಪುಣ್ಯ ಇವುಗಳ ಲೇಪರೂಪವಾದ ಸಂಘವನ್ನು ಅಪಾಕರೋತ್ ನಿರಾಕರಣೆ ಮಾಡಿದೆ. ತತ್ ತಸ್ಮಾತ್ ಆದ್ದರಿಂದ ಅಂತ ತತ್ ಅಂದರೆ ಸ್ವಸಂಗವತ್ ಪ್ರತಿಪಾದ್ಯ ಪ್ರತಿಪಾದಕ ಭಾವೇನ ಶ್ರುತಿ ಸಂಬಂಧವತ್ ತನ್ನ ಸಂಬಂಧದಂತೆ ಪರಮಾತ್ಮನಿಗೂ ಶ್ರುತಿಗೂ ಸಂಬಂಧ ಇದೆ. ಏನು ಸಂಬಂಧ? ಪ್ರತಿಪಾದ್ಯ ಪ್ರತಿಪಾದಕ ಭಾವೇನ ಪ್ರತಿಪಾದ್ಯವಾದವನು ಪರಮಾತ್ಮ, ಪ್ರತಿಪಾದಕವಾದದ್ದು ಶ್ರುತಿ, ಶ್ರುತಿಗೂ ಮತ್ತು ಪರಮಾತ್ಮನಿಗೂ ಪ್ರತಿಪಾದ್ಯ ಪ್ರತಿಪಾದಕ ಭಾವ ಅಂತಕ್ಕಂಥದ್ದು ಸಂಬಂಧ. ಈ ಸಂಬಂಧದಂತೆ ಅನೇನ ಅಜ್ಞಾನತಃ ಅನ್ಯಸಂಗಃ ನ ಇತ್ಯರ್ಥಕತನೆ ಶ್ರುತೇರಪಿ ಬ್ರಹ್ಮಣ ಸಹ ಸಂಗಃ ನ ಭವೇದೇವ. ಒಂದು ವೇಳೆ ಅಜ್ಞಾನವನ್ನು ಬಿಟ್ಟು ಬೇರೆ ಅದರ ಸಂಘ ಇಲ್ಲ ಅಂತ ಹಿಂದೆ ಅವರು ಅರ್ಥ ಮಾಡಿದ್ದು, ಬೆಳಿಗ್ಗೆ ನಾವು ಮನನ ಮಾಡಿದೆವು. ಅಜ್ಞಾನಕ್ಕಿಂತ ಬೇರೆಯಾದ ಯಾವುದರ ಸಂಘವೂ ಇಲ್ಲ ಅಂತ ನಾವು ಅಸಂಗ ಅನ್ನೋದಕ್ಕೆ ಅರ್ಥ ಮಾಡ್ತೇವೆ ಅಂತ. ಒಂದು ವೇಳೆ ಅಜ್ಞಾನಕ್ಕಿಂತ ಇತರವಾದ ಸಂಘ ಭಗವಂತನಿಗೆ ಇಲ್ಲ ಅಂತಾದರೆ ಅನ್ಯ ಸಂಘ ನ ಇತ್ಯರ್ಥಕತನೆ ಅಜ್ಞಾನಕ್ಕಿಂತ ಬೇರೆಯಾದ ಯಾವುದರ ಸಂಘವೂ ಇಲ್ಲ ಅಂತಾಗ್ಬಿಟ್ರೆ ಶ್ರುತೇರಪಿ ಬ್ರಹ್ಮಣ ಸಹ ಸಂಘ ನ ಭವೇತ್. ಶ್ರುತಿಗೂ ಕೂಡ ಭಗವಂತನಿಂದ ಸಂಬಂಧ ಇಲ್ಲ ಅಂತಾಗ್ತೈತೆ. ಯಾಕೆ? ಶ್ರುತಿ ಅಜ್ಞಾನಕ್ಕಿಂತ ಬೇರೆ, ಭಗವಂತನಿಗೆ ಅಜ್ಞಾನದ ಸಂಬಂಧ ಮಾತ್ರ ಇದೆ. ಅಜ್ಞಾನ ಸಂಬಂಧವನ್ನು ಬಿಟ್ಟು ಬೇರೆ ಸಂಬಂಧ ಇಲ್ಲ, ಶ್ರುತಿಯ ಸಂಬಂಧವೂ ಇಲ್ಲ ಅಂತ ಆಗಬೇಕಾದೀತು. ಶ್ರುತಿ ಹೌದು, ತಾನೇ ಹೇಳಿದ್ದಾನಲ್ಲ ಭಗವಂತ ಹೇಳಿದ್ದಾನೆ ಶ್ರುತಿಯಲ್ಲಿ. ಹೊಗಳ್ಕೊಳ್ಳೋದಲ್ಲ, ಅದು ಯಥಾಸ್ಥಿತಿ. ನಮಗೆ ಅವನ ಬಗ್ಗೆ ಜ್ಞಾನ ಬರಬೇಕು. ನೀವು ಯಾರು ಅಂತ ಕೇಳಿದಾಗ ನನಗೆ ಗೊತ್ತಿಲ್ಲ, ನಿಮ್ಮ ಬಗ್ಗೆ ನಾನು ತಿಳ್ಕೊಳ್ಬೇಕು. ಆವಾಗ ನಿಮ್ಮನ್ನು ಯಾರು ಅಂತ ಕೇಳಿದಾಗ ನೀವೇನು ಹೇಳ್ತೀರಾ? ಏನು ಹೇಳಿದ್ರೆ ಸುಮ್ಮನೆ ಇರಲಿಕ್ಕಾಗತ್ತಾ? ಇಲ್ಲ ತಾನೆ? ಹಾಗೆ ಭಗವಂತನ ಬಗ್ಗೆ ಯಾರು ತಿಳಿಸಬೇಕು? ಪ್ರಳಯ ಕಾಲದಲ್ಲಿ ಯಾರೂ ಇರಲಿಲ್ಲ. ಸೃಷ್ಟಿಯ ಆದ ಭಾಗದಲ್ಲಿ
ಭಗವಂತ ಈ ವೇದಗಳನ್ನು ಅಭಿವ್ಯಕ್ತ ಮಾಡಿದ. ಆ ವೇದಗಳ ಅರ್ಥವನ್ನು ಹೇಳಬೇಕು. ಯಾರು ಹೇಳಬೇಕು? ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಅಂದ ಭಗವಂತ ವೇದಗಳನ್ನು ಉಪದೇಶ ಮಾಡಿದ. ಅವುಗಳ ಅರ್ಥವನ್ನು ಏನು ಅಂತ ಸೃಷ್ಟಿಯ ಆದಿಭಾಗದಲ್ಲಿ ಬ್ರಹ್ಮದೇವರನ್ನು ಸೃಷ್ಟಿ ಮಾಡಿದ. ಬ್ರಹ್ಮದೇವರಿಗೆ ಉಪದೇಶವನ್ನು ಮಾಡಿದ. ಇಲ್ಲಾಂದರೆ ಯಾರು ಹೇಳೋರು? ತಾಯಿ ನಾನು ಅಮ್ಮ ಅಂತ ಹೇಳ್ಕೊಡ್ಬೇಕು ಮಗುವಿಗೆ ನಾನು ಅಮ್ಮ ಅಂತ ಹೇಳಿಕೊಟ್ರೆ ಮಗು ಅಮ್ಮ ಅಂತ ಕರೆಯುತ್ತೆ. ಇಲ್ಲ ಅಂತಂದರೆ ಮಗು ಅಮ್ಮ ಅಂತ ಕರೆಯೋದು ಹೇಗೆ? ಅದಕ್ಕೆ ಅಮ್ಮನ ಜ್ಞಾನ ಆಗೋದು ಹೇಗೆ? ಅಪ್ಪನ ಜ್ಞಾನ ಆಗೋದು ಹೇಗೆ? ತಾನೇ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಜೀವರು ಜ್ಞಾನ ಇಲ್ಲ, ಜ್ಞಾನ ಪಡ್ಕೊಳ್ಬೇಕು. ಯಾರು ತಿಳಿಸ್ಬೇಕು? ತಿಳಿದವರು ತಿಳಿಸ್ಬೇಕು. ತಿಳಿದವನು ಯಾರು? ಪರಮಾತ್ಮ. ಆದ್ದರಿಂದ ಅವನು ಆ ರೀತಿಯಲ್ಲಿ ತಿಳಿಸಿದ್ದ. ಅದರಿಂದ ಅದು ಇರುವ ಸ್ಥಿತಿ, ವಸ್ತುಸ್ಥಿತಿ. ಅಮ್ಮ ತನ್ನನ್ನು ಅಮ್ಮ ಅಂತ ಹೇಳ್ಕೊಂಡ್ಲು ಹೊಗಳ್ಕೊಂಡ್ಲು ಅಂತಾಗುತ್ತಾ? ಅಮ್ಮ ತನ್ನನ್ನು ಅಮ್ಮ ಅಂತ ಹೇಳ್ಕೊಂಡ್ಲು ಹೊಗಳ್ಕೊಂಡ್ಲು ಅಂತ ಯಾರಾದರೂ ಹೇಳ್ತಾರಾ? ಇಲ್ಲ, ವಸ್ತುಸ್ಥಿತಿ ಅದು. ಹಾಗೆ ಭಗವಂತನು ಕೂಡ ವಸ್ತುಸ್ಥಿತಿಯನ್ನು ಹೇಳಿದ್ದ. ಅತಃ ಬ್ರಹ್ಮಜ್ಞಾನಸ್ಯ ಸರ್ವಾರ್ಥ ಸಂಬಂಧೆ ನ ಕಿಂಚಿತ್ ಬಾಧಕಂ. ಅತಃ ಏತಾದೃಶ ಅರ್ಥಕಥನೆ ಅಸ್ಮದಿಷ್ಟಸಿದ್ಧಿರೇವ ಇತಿ ಅನರ್ಥಾಂತರಂಚ ಸೂಚಿತಂ. ಅದರಿಂದ ಭಗವಂತನ ಜ್ಞಾನಕ್ಕೆ ಸರ್ವಾರ್ಥ ಸಂಬಂಧೆ, ಎಲ್ಲ ಪದಾರ್ಥಗಳ ಸಂಬಂಧ ಇದೆ. ಅಂದ್ರೇನರ್ಥ? ಭಗವಂತನು ಸರ್ವ ವಿಷಯಕ ಜ್ಞಾನವುಳ್ಳವನಾಗಿದ್ದಾನೆ. ಭಗವಂತನ ಜ್ಞಾನಕ್ಕೆ ಎಲ್ಲ ಪದಾರ್ಥಗಳ ಸಂಬಂಧ ಇದೆ ಅಂತಾದರೆ ಎಲ್ಲ ಪದಾರ್ಥ ವಿಷಯಕವಾದ ಜ್ಞಾನ ಭಗವಂತನಿಗಿದೆ ಅಂತಾಯಿತು. ಅದನ್ನು ಬ್ರಹ್ಮಜ್ಞಾನಸ್ಯ ಸರ್ವಾರ್ಥ ಸಂಬಂಧೆ, ಸಕಲ ಪದಾರ್ಥಗಳ ಸಂಬಂಧ ಇದೆ ಅನ್ನಲಿಕ್ಕೆ ನ ಕಿಂಚಿತ್ ಬಾಧಕಂ, ಯಾವ ರೀತಿಯಾದಂತಹ ತೊಂದರೆಯೂ ಬಾಧವೂ ಇಲ್ಲವೇ ಇಲ್ಲ, ಬಾಧಕವೂ ಇಲ್ಲವೇ ಇಲ್ಲ. ಆದ್ದರಿಂದ ಏತಾದೃಶ ಅರ್ಥಕಥನೆ ಅಸ್ಮದಿಷ್ಟ ಸಿದ್ಧಿರೇವ ಇತಿ ಅನರ್ಥಾಂತರಂಚ ಸೂಚಿತಂ. ಹಿಂದೆ ಹೇಳಿದರು ನಿಮಗೆ ಅನರ್ಥ ಪರಂಪರೆ ಅಂತಕ್ಕಂಥದ್ದು ಉಂಟಾಗುತ್ತೆ ಅಂತ. ಇವಾಗ ಶ್ರುತಿ ಸಂಬಂಧವನ್ನು ಹೇಳಬೇಕು, ಮಂಗಳ ಪದಾರ್ಥಗಳ ಸಂಬಂಧ ಭಗವಂತನಿಗೆ ಹೇಳಬೇಕು ಅಂತ ಹೇಳಿದ್ರೆ ಆವಾಗ ನಮಗೆ ಬೇಕಾದದ್ದು ಸಿದ್ಧವಾಗುತ್ತೆ, ನಿಮಗೆ ಬೇಕಾದದ್ದು ಸಿದ್ಧ ಆಗೋದಿಲ್ಲ ಎಂಬುದಾಗಿ ಏತಾದೃಶ ಅರ್ಥಕಥನೆ. ಶ್ರುತಿಗೆ ಏನು ಮಂಗಳಮಯವಾದ ಪದಾರ್ಥಗಳ ಸಂಬಂಧವನ್ನು ಬಿಟ್ಟು ಇತರ ಸಂಬಂಧ ಇಲ್ಲ ಅಂತ ಅರ್ಥವನ್ನು ಹೇಳಿದಾಗ ಅಸ್ಮದಿಷ್ಟ ಸಿದ್ಧಿರೇವ, ನಮಗೆ ಬೇಕಾದಂತಹ ಅರ್ಥ ಪ್ರಾಪ್ತವಾಗುತ್ತದೆ. ಇತಿ ಅನರ್ಥಾಂತರಂಚ, ಇನ್ನೊಂದು ಅನರ್ಥ ಅವರಿಗೆ ಅಂತ ಹೇಳದಂತೆ ಆಯಿತು. ಮಂಗಲಾರ್ಥಂ ಇತ್ಯನೇನ ಪರಮಮಂಗಳಶ್ರುತಿ ಪ್ರತಿಪಾದಿತ ಮಹದಾದ್ಯಾಧಾರತ್ವರೂಪ ಗುಣಸಂಗಂ ಸರ್ವಸ್ಯ ವಶೀ ಸರ್ವಸ್ಯ ಈಶಾನಃ ಇತ್ಯಾದಿ ಪ್ರತಿಪಾದಿತ ಪರಮಮಂಗಳ ಗುಣಸಂಗಂ ಶ್ರೀ ಸದೋಪಾಸ್ಯ ಪಾದಾಬ್ಜೋನಂತಶ್ರೀ ಶ್ರೀನಿಕೇತನಃ ಇತ್ಯಾದಿ ಸ್ಮೃತ್ಯುಕ್ತ ಪರಮಮಂಗಲ ಮಹಾಲಕ್ಷ್ಮೀ ಸಂಗಂ ಅಂತತಃ ಸ್ವಪ್ರತಿಪಾದಿತ ಅಸಂಗತ್ವಾಕ್ಯ ಗುಣಸಂಗಂಚ ಸಂಗೃಹಾತಿ ಅಂತ. ಹಿಂದೆ ಮಂಗಲಾರ್ಥಂ ಅಂತ ಸ್ವಸಂಗವತ್ ಮಂಗಲಾರ್ಥ, ಒಂದು ಶ್ರುತಿಯಿಂದ ಅಸಂಗೋಹ್ಯಯಂ ಎಂಬತಕ್ಕಂತಹ ಶ್ರುತಿಯಿಂದ ಪರಮಾತ್ಮ ಪ್ರತಿಪಾದ್ಯನಾಗಿದ್ದಾನೆ. ಆದ್ದರಿಂದ ಪ್ರತಿಪಾದ್ಯ ಪ್ರತಿಪಾದಕ ಭಾವ ಸಂಬಂಧ ಅಂತ ಹೇಳಿದರು. ಅಷ್ಟು ಮಾತ್ರ ಅಲ್ಲ, ಮಂಗಲಾರ್ಥಂ ಅಂತ ಹೇಳಿದ್ರಿಂದ ಏನೇನು ಸಂಗ್ರಹ ಮಾಡದಂತೆ ಆಯಿತು ಅದನ್ನು ಸಂಗ್ರಹಿಸಿ ಹೇಳ್ತಾ ಇದ್ದಾರೆ. ಪರಮಮಂಗಲ ಶ್ರುತಿ ಪ್ರತಿಪಾದಿತ ಮಹದಾದ್ಯಾಧಾರತ್ವ ರೂಪ ಗುಣಸಂಗಂ ಅಂತ. ಪರಮಮಂಗಲವಾದದ್ದು ಯಾವುದು? ವೇದ. ವೇದ ಪರಮಮಂಗಳ. ಯಾಕೆ ಪರಮಮಂಗಳ? ಅಪೌರುಷೇಯ, ಸರ್ವೋತ್ತಮನಾದ ಭಗವಂತನನ್ನು ಪ್ರತಿಪಾದನೆ ಮಾಡುತ್ತಾ ಇದೆ. ಈ ರೀತಿಯ ಎಲ್ಲ ಗುಣಗಳು ವೇದದಲ್ಲಿರೋದರಿಂದ ವೇದ ಅದು ಪರಮಮಂಗಳ, ದೋಷರಹಿತವಾಗಿದೆ. ಸರ್ವೋತ್ತಮನಾದ ಪರಮಾತ್ಮನನ್ನೇ ವಿಶೇಷವಾಗಿ ನಿರೂಪಣೆ ಮಾಡುತ್ತಾ ಇದೆ. ಈ ಕಾರಣದಿಂದ ಪರಮಮಂಗಳವಾದದ್ದು ವೇದ. ವೇದದಿಂದ ತಿಳಿದ ವಿಚಾರ ಯಾವುದು? ಭಗವಂತ ಮಹತ್ತತ್ವಾದಿಗಳಿಗೆ ಆಧಾರನಾಗಿದ್ದಾನೆ. ಹೀಗೆ ವೇದದಿಂದ ತಿಳಿದು ಬರುವಂತಹ ಮಹತ್ತತ್ವಾದಿ ಆಧಾರ ರೂಪವಾದಂತಹ ಭಗವಂತನಲ್ಲಿರ್ತಕ್ಕಂಥ ಗುಣ, ಆ ಗುಣಸಂಗವನ್ನು ಶ್ರುತಿ ಹೇಳ್ತಾ ಇದೆ ಮಂಗಲಾರ್ಥ ಅಂತ. ಶ್ರುತಿ ಪ್ರತಿಪಾದಿತ ಮಹದಾದ್ಯಾಧಾರತ್ವ, ಮಹದಾದಿ ಮಹತ್ತತ್ವ, ಅಹಂಕಾರ ತತ್ವ
ತ್ರಿಗುಣಗಳು ಇವುಗಳಿಗೆ ಆಧಾರನಾಗಿದ್ದಾನೆ ಅಂತ ಅವುಗಳಿಗೆ ಆಶ್ರಯನಾಗಿದ್ದಾರೆ ಎಂಬತಕ್ಕಂಥ ಗುಣಸಂಗ ಭಗವಂತನಲ್ಲಿದೆ. ಒಂದು ಪ್ರತಿಪಾದ್ಯ ಪ್ರತಿಪಾದಕತ್ವೇನ ಶ್ರುತಿ ಸಂಘ, ಎರಡನೇದು ಭಗವಂತನಲ್ಲಿ ಆಧಾರತ್ವ ರೂಪವಾದಂತಹ ಗುಣಸಂಗ, ಮೂರನೇದಾಗಿ ಸರ್ವಸ್ಯ ವಶಿ ಸರ್ವಸ್ಯ ಈಶಾನಃ. ಶ್ರುತಿ ಹೇಳ್ತಾ ಇದೆ ಭಗವಂತ ಎಲ್ಲವನ್ನು ತನ್ನ ಅಧೀನದಲ್ಲಿಟ್ಟುಕೊಂಡಿದ್ದಾನೆ, ಎಲ್ಲದಕ್ಕೂ ನಿಯಾಮಕನಾಗಿದ್ದಾನೆ. ಸರ್ವಸ್ಯ ವಶಿ, ಎಲ್ಲವನ್ನೂ ತನ್ನ ಅಧೀನದಲ್ಲಿಟ್ಕೊಂಡಿದ್ದಾನೆ. ಸರ್ವಸ್ಯ ಈಶಾನಃ, ಎಲ್ಲದಕ್ಕೂ ನಿಯಾಮಕನಾಗಿದ್ದಾನೆ. ಇತ್ಯಾದಿ ಶ್ರುತಿ ಪ್ರತಿಪಾದಿತ ಪರಮಮಂಗಳ ಗುಣಸಂಗಂ ಅಂತ. ಹೀಗೆ ಪರಮಾತ್ಮನಲ್ಲಿ ಸ್ವರೂಪಭೂತವಾಗಿರ್ತಕ್ಕಂತಹ ಗುಣಗಳು, ಅವುಗಳ ಸಂಬಂಧವನ್ನು ಭಗವಂತನಲ್ಲಿದೆ ಅಂತ ಶ್ರುತಿ ಹೇಳ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಲಕ್ಷ್ಮೀದೇವಿಯಿಂದ ಶ್ರೀ ಸದೋಪಾಸ್ಯ ಪಾದಾಬ್ಜ ಅನಂತಶ್ರೀ ಶ್ರೀನಿಕೇತನಃ ಅಂತ ಸ್ಮೃತಿಯಲ್ಲಿ ಲಕ್ಷ್ಮೀದೇವಿಯಿಂದ ಯಾವಾಗಲೂ ಉಪಾಸನೆಗೆ ವಿಷಯವಾಗಿರ್ತಕ್ಕಂತಹ ಪಾದಕಮಲವುಳ್ಳವನು ಶ್ರೀ ಸದಾ ಉಪಾಸ್ಯ ಅಬ್ಜ ಪಾದಾಬ್ಜ ಅಂತ. ಲಕ್ಷ್ಮೀದೇವಿಯಿಂದ ಯಾವಾಗಲೂ ಉಪಾಸಿಸಲ್ಪಡುವಂತಹ ಪಾದಕಮಲವುಳ್ಳವನು ಅಂತ ಹೇಳಿದ್ರಿಂದ ಪರಮ ಮಂಗಳ ಯಾರು? ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಯಿಂದ ಸದೋಪಾಸ್ಯತ್ವ ರೂಪವಾದಂತಹ ಗುಣವನ್ನು ಹೇಳದಂತೆ ಆಯಿತು. ಇತ್ಯಾದಿ ಸ್ಮೃತ್ಯುಕ್ತ ಪರಮಮಂಗಳ ಲಕ್ಷ್ಮೀ ಸಂಘ, ಮಹಾಲಕ್ಷ್ಮಿಯ ಸಂಘವನ್ನು ಹೇಳದಂತೆ ಆಯಿತು. ಅಂತತಃ ಸ್ವಪ್ರತಿಪಾದಿತ ಅಸಂಗತ್ವಾಖ್ಯ ಗುಣಸಂಗಂಚ. ಅಸಂಗೋಖ್ಯಯಂ ಅಂತ ಶ್ರುತಿ ಇರೋದು. ಪರಮಾತ್ಮ ಅಸಂಗ, ಭಗವಂತನಲ್ಲಿ ಬಂತು ಅಸಂಗತ್ವ ಎಂಬತಕ್ಕಂಥ ಗುಣ ಬಂತು. ಭಗವಂತನಲ್ಲಿ ಅಸಂಗತ್ವ ಎಂಬತಕ್ಕಂತಹ ಗುಣವನ್ನು ಅಸಂಗ ಶ್ರುತಿ ಹೇಳ್ತಾ ಇದೆ. ಹೀಗೆ ಅಸಂಗೋಕ್ಷಯಂ ಎಂಬತಕ್ಕಂತಹ ಶ್ರುತಿಯಿಂದ ಪ್ರತಿಪಾದಿತವಾದಂತಹ ಅಸಂಗತ್ವ ರೂಪವಾಗಿರ್ತಕ್ಕಂತಹ ಗುಣ ಸಂಬಂಧವನ್ನು ಕೂಡ ಸಂಗ್ರಹ ಮಾಡ್ತಾ ಇದೆ. ಮಂಗಲಾರ್ಥಂ ಅನ್ನೋದರಿಂದ ಇಷ್ಟರ್ಥವನ್ನು ಇಟ್ಕೊಳ್ಬೇಕು. ತರ್ಹಿ ಅಸಂಗಶ್ರುತೇ ಕಾಗತಿ. ಇಷ್ಟೆಲ್ಲ ಸಂಬಂಧವನ್ನು ಹೇಳ್ತೀರಾ ಅಂತಂದರೆ ಅಸಂಗೋಖ್ಯಯಂ ಪುರುಷ ಅಂತ ಶ್ರುತಿ ಭಗವಂತನಲ್ಲಿ ಸಂಘ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ, ಅದಕ್ಕೇನರ್ಥ ಅಂತಂದರೆ ಅಸಂಗೋಖ್ಯಯಂ ಅಂತ ಹೇಳಿದ್ದು ಸರಿ. ಅದು ಹೇಗೆ ಅಂತಂದರೆ ಅಜ್ಞಾನ ಕರ್ಮ ದುಃಖಾದಿಗಳ ಲೇಪ ಇಲ್ಲ ಅಂತ ಹೇಳ್ತಾ ಇದೆ. ಇತ್ಯತಃ ನಿರವದ್ಯತ್ವ ಶ್ರುತಿ ಸಮಾಖ್ಯೆಯ ದೋಷರೂಪ ಗುಣ ಅಸಂಗ ಏವ ಇತ್ಯಾಹ ಅಜ್ಞಾನ ಇತಿ. ನಿರನಿಷ್ಠ ನಿರವದ್ಯ ಎಂಬತಕ್ಕಂಥ ಶ್ರುತಿ ಭಗವಂತನನ್ನು ಹೇಳ್ತಾ ಇದೆ. ಈ ಶ್ರುತಿಯನ್ನು ಇಟ್ಟುಕೊಂಡು ಅಸಂಗೋಖ್ಯಯಂ ಪುರುಷ ಎಂಬತಕ್ಕಂಥ ಶ್ರುತಿಗೆ ಏನು ಅರ್ಥ ಹೇಳಬೇಕು? ಅಜ್ಞಾನ ಪುಣ್ಯ ಪಾಪಾದಿಗಳ ಲೇಪ ಹಾಗೆ ದುಃಖ ಇವುಗಳ ಸಂಬಂಧ ಭಗವಂತನಿಗೆ ಇಲ್ಲ. ಇದನ್ನು ಅಸಂಗ ಅಂತ ಶ್ರುತಿ ಹೇಳ್ತಾ ಇದೆ. ಹೊರತು ಜಗತ್ತಿನಲ್ಲಿರುವ ಪದಾರ್ಥಗಳ ಸಂಬಂಧವೇ ಇಲ್ಲ ಅಂತ ಶ್ರುತಿ ಹೇಳ್ತಾ ಇಲ್ಲ. ಆ ಸಂಬಂಧ ಭಗವಂತನಲ್ಲಿ ಇದ್ದೇ ಇದೆ. ಅಥವಾ ದುರ್ಜನೈಸ್ಸಂಗಂ ಸ್ನೇಹರೂಪಂ ನಿಷೇಧತಿ ಪ್ರಮಾತೃತ್ವ ಪ್ರಮೇಯತ್ವ ಸಂಗಂ ವಾ ತೈರ್ನ್ಯವಾರಯತ್ ಅತಸ್ತ್ವಚ್ಛರಪಾತಸ್ಯ ಲಕ್ಷ್ಯಂ ವಕ್ಷೋ ಅಭವತ್ತವ. ಭಗವಂತನನ್ನು ಶ್ರುತಿಯು ಅಸಂಗ ಅಂತ ಹೇಳ್ತಾ ಇದೆ. ಏನರ್ಥ? ಸಂಗ ಅಂದರೆ ಸ್ನೇಹ ಅಂತ ಅರ್ಥ. ಸಂಗ ಅಂತಂದರೆ ಸ್ನೇಹ. ಪರಮಾತ್ಮನಿಗೆ ಅಸಂಗ ಅಂತ ಶ್ರುತಿ ಹೇಳ್ತಾ ಇದೆ ಅಂದರೆ ಏನರ್ಥ? ದುರ್ಜನರ ಸ್ನೇಹ ಪರಮಾತ್ಮನಿಗೆ ಇಲ್ಲ ಅಂತ ಅರ್ಥ. ಅಸಂಗ ಅಂದರೆ ಏನರ್ಥ? ಪರಮಾತ್ಮ ದುರ್ಜನರ ಸ್ನೇಹ ರಹಿತನಾದವನು ಎಂಬುದಾಗಿ ಪರಮಾತ್ಮನನ್ನು ಹೇಳ್ತಾ ಇದೆ. ಯಾವತ್ತು ಭಗವಂತ ದುರ್ಜನರ ಜೊತೆಯಲ್ಲಿ ಪ್ರೀತಿ ವಾತ್ಸಲ್ಯ ಸಂಬಂಧವನ್ನು ಇಟ್ಕೊಂಡೇ ಇಲ್ಲ. ಅದರಿಂದ ಅಸಂಗ ಅಂತ ಹೇಳ್ತಾರೆ. ಅಥವಾ ದುರ್ಜನರು ಯಾರಿದ್ದಾರೋ ಅವರಿಗೂ ಪರಮಾತ್ಮನಿಗೂ ಪ್ರಮಾತೃತ್ವ ಪ್ರಮೇಯತ್ವ ಸಂಬಂಧ ಇಲ್ಲ. ದುರ್ಜನರಿಂದ ಪರಮಾತ್ಮನಿಗೆ ಪ್ರಮಾತೃತ್ವ ಪ್ರಮೇಯತ್ವ ಸಂಬಂಧ ಇಲ್ಲ. ಏನು ಹಂಗಂದರೆ ದುರ್ಜನರು ಪರಮಾತ್ಮನನ್ನು ಸರಿಯಾಗಿ ತಿಳಿದಿದ್ದರೆ ದುರ್ಜನರು ಪ್ರಮಾತೃ ಅಂತ ಆಗ್ತಾಯಿದ್ರು. ಆಗ ಪರಮಾತ್ಮ ದುರ್ಜನರಿಗೆ ಪ್ರಮೇಯ ಅಂತ ಆಗ್ತಿದ್ದ. ಪ್ರಮೇಯ ಅಂತಂದರೆ ಯಥಾರ್ಥ ಜ್ಞಾನಕ್ಕೆ ವಿಷಯ. ಭಗವಂತ ದುರ್ಜನರಿಗೆ ಯಥಾರ್ಥ ಜ್ಞಾನಕ್ಕೆ ವಿಷಯನಲ್ಲ. ದುರ್ಜನರು
ಪರಮಾತ್ಮನನ್ನು ಯಥಾರ್ಥವಾಗಿ ತಿಳಿಯಲ್ಲ. ಯಥಾರ್ಥವಾಗಿ ಯಾರು ತಿಳಿತಾರೋ ಅವನು ಪ್ರಮಾತೃ. ಯಾರು ಯಥಾರ್ಥವಾಗಿ ತಿಳಿತಾನೋ ಅವನು ಪ್ರಮಾತೃ. ಯಾವುದನ್ನು ಯಥಾರ್ಥವಾಗಿ ತಿಳಿತಾನೋ ಅವನು ಪ್ರಮೇಯ. ಹಾಗಾದರೆ ಭಗವಂತನಿಗೂ ಮತ್ತು ದುರ್ಜನರಿಗೂ ಮತ್ತು ಭಗವಂತನಿಗೂ ಏನು ಸಂಬಂಧ? ಪ್ರಮಾತೃತ್ವ ಪ್ರಮೇಯತ್ವ ಸಂಬಂಧ ಅದಿಲ್ಲವೇ ಇಲ್ಲ. ಸಜ್ಜನರಿಗೂ ಭಗವಂತನಿಗೂ ಪ್ರಮಾತೃತ್ವ ಪ್ರಮೇಯತ್ವ ಸಂಬಂಧ ಇದೆ. ಸಜ್ಜನರು ಪರಮಾತ್ಮನನ್ನು ಯಥಾರ್ಥವಾಗಿ ತಿಳಿತಾರೆ. ಸಜ್ಜನರ ಯಥಾರ್ಥ ಜ್ಞಾನಕ್ಕೆ ಭಗವಂತ ವಿಷಯ. ಅದರಿಂದ ಸಜ್ಜನರಿಗೂ ಪರಮಾತ್ಮನಿಗೂ ಪ್ರಮಾತೃತ್ವ ಪ್ರಮೇಯ ಭಾವ ಸಂಬಂಧ ಇದೆ. ಆದರೆ ದುರ್ಜನರಿಗೂ ಮತ್ತು ಪರಮಾತ್ಮನಿಗೂ ಪ್ರಮಾತೃತ್ವ ಪ್ರಮೇಯ ಭಾವ ಸಂಬಂಧ ಇಲ್ಲ. ಯಾಕಿಲ್ಲ? ದುರ್ಜನರು ಪರಮಾತ್ಮನನ್ನು ಯಥಾರ್ಥವಾಗಿ ತಿಳಿಯಲ್ಲ. ಅದರಿಂದಾಗಿ ಸಂಘ ಇಲ್ಲ, ಅಸಂಗ. ದುರ್ಜನರಿಂದ ಪರಮಾತ್ಮನಿಗೆ ಪ್ರಮಾತೃತ್ವ ಪ್ರಮೇಯ ಸಂಬಂಧ ಇಲ್ಲ ಅಂತ ಶ್ರುತಿ ಹೇಳ್ತಾ ಇದೆ. ಹೀಗೆ ಅತಃ ತ್ವಚ್ಛರಪಾತಸ್ಯ ಲಕ್ಷ್ಯಂ ವಕ್ಷೋಭವತ್ತವ. ನೀನು ಏನು ಭಗವಂತನನ್ನು ಅಸಂಗ ಅಂತ ಹೇಳಿದೆಯಲ್ಲ, ಆ ಅಸಂಗ ಎಂಬುದಂತ ಹೇಳೋದಕ್ಕೆ ಏನಾಯಿತು? ನಿನ್ನ ಹೃದಯವೇ ಆ ಬಾಣಕ್ಕೆ ಬಲಿಯಾಗ್ತಾ ಇದೆ. ಅಸಂಗ ಎಂಬತಕ್ಕಂತಹ ಶ್ರುತಿಗೆ ನೀನು ಅರ್ಥ ಹೇಳ್ತಾ ಇದೆಯಾ? ಇದೊಂದು ಬಾಣ. ಈ ಅಸಂಗ ಎಂಬತಕ್ಕಂತಹ ಶರಪಾತ ಅಂದರೆ ಬಾಣ ಬಿಟ್ಟಿದ್ದಾರಲ್ಲ, ಈ ಬಾಣಕ್ಕೆ ಯಾವುದು ನಿನ್ನ ಎದೆ ಎಂಬತಕ್ಕಂಥದ್ದು ಅದು ಗುರಿಯಾಗ್ತಾ ಇದೆ. ಅಂದರೆ ಏನರ್ಥ? ನೀನು ಭಗವಂತನನ್ನು ಅಸಂಗ ಎಂಬುದಾಗಿ ಹೇಳ್ತೀಯ. ಸರ್ವಥಾ ಸಂಬಂಧ ಇಲ್ಲ ಅಂತ ಹೇಳಿದ್ರೆ ನಿನ್ನಿಂದ ಸಂಬಂಧ ಇಲ್ಲ ಅಂತಾಯಿತು. ಅಸಂಗ ಎಂಬತಕ್ಕಂಥದ್ದು ನೀನು ದುರ್ಜನಾದಿ, ಭಗವಂತನಲ್ಲಿ ಗುಣ ಇಲ್ಲ ಅಂತ ಹೇಳ್ತಾ ಇದ್ದೀಯಾ ಎಂದ ದುರ್ಜನಾದಿ ಎಂದ ನಿನ್ನ ಮೇಲೇ ಆ ಶರಪಾತ ಬಾಣ ಪ್ರಯೋಗ ಎಂಬತಕ್ಕಂಥದ್ದು ಆಗ್ತಾ ಇದೆ. ನೀನೇ ಅಜ್ಞಾನಿ ಅಂತ ಆಗ್ತೀಯಾ, ಭಗವಂತನ ಗುಣವನ್ನು ಒಪ್ಪದೇ ಇದ್ದವನು ದುರ್ಜನ ಆಗ್ತಾ ಇದ್ದೀಯಾ, ಇಂದ ನಿನ್ನ ಸಂಬಂಧ ಇಲ್ಲ ಅಂತ ಶ್ರುತಿ ಹೇಳ್ತಾ ಇದೆ ಅಂತಾಯಿತು. ಯಾರಿಗೆ? ಹೌದು, ಭಗವಂತನನ್ನು ಪ್ರಮಾತೃತ್ವ ಅವರಲ್ಲಿಲ್ಲ. ಆದ್ದರಿಂದ ಪರಮಾತ್ಮ ಅವರಿಗೆ ಪ್ರಮೇಯ ಆಗಲಿಲ್ಲ. ಪರಮಾತ್ಮ ಅವರಿಗೆ ಅಪ್ರಮೇಯನೇ. ಅಲ್ಲಿ ಬೇರೆ ಅಪ್ರಮೇಯ ಅಂದರೆ ಏನರ್ಥ? ಪರಮಾತ್ಮನನ್ನು ಸಂಪೂರ್ಣವಾಗಿ ತಿಳಿಲಿಕ್ಕಾಗಲ್ಲ ಅಂತ ನಾವು ಅಪ್ರಮೇಯ ಅಂತ ಹೇಳೋದು. ತಿಳಿಲಿಕ್ಕೆ ಆಗಲ್ಲ ಅಂತ ಅಪ್ರಮೇಯ ಅಂತ ಹೇಳಲ್ಲ ನಾವು. ಪರಮಾತ್ಮನನ್ನು ಅಪ್ರಮೇಯ ಅಂತ ಹೇಳೋದು ಪ್ರಮೇಯನ ಪೂರ್ಣತೆಯ ಪ್ರಮೇಯನ. ಅದಕ್ಕೊಂದು ವಿಶೇಷಣ ಕೊಡಬೇಕು. ಪೂರ್ಣತೆಯ ಪ್ರಮೇಯನ ಅಷ್ಟೇ, ಪ್ರಮೇಯನೇ ಅಲ್ಲ ಅಂತಲ್ಲ. ಅವ್ರ ಪ್ರಕಾರ ಪ್ರಮೇಯ ಅಲ್ಲವೇ ಅಲ್ಲ. ಅವ್ರ ಪ್ರಕಾರ ಸರ್ವಥಾ ಅಪ್ರಮೇಯ. ಅಂದರೆ ಅಲ್ಲಿ ಪ್ರಮೇಯತ್ವ ಭಗವಂತನಲ್ಲಿ ಬರಲಿಲ್ಲ. ಪ್ರಮೇಯತ್ವ ಭಗವಂತನಲ್ಲಿ ಬರಲಿಲ್ಲ ಅಂದರೆ ಅವರು ಪ್ರಮಾತೃತ್ವ ಉಳ್ಳವರು ಆಗಲಿಲ್ಲ. ಅಂದರೆ ನೀನಲ್ಲೀಗ ಪ್ರಮಾತೃತ್ವ ಇಲ್ಲ ಅಂತ ನಿನ್ನಲ್ಲೇ ಈ ರೀತಿಯಾದ ಅಸಂಗ ಎಂಬತಕ್ಕಂಥ ಶ್ರುತಿಯಿಂದಾಗಿ ನಿನಗೆ ಆ ಬಾಣ ಚುಚ್ಚುತ್ತಾ ಇದೆ ಅಂತ. ಅಪ್ರಮೇಯ ಅಂದರೆ ಅದು ಅಥವಾ ಅಸಂಗ ಎಂಬತಕ್ಕಂಥ ಶ್ರುತಿ ಏನು ಹೇಳ್ತಾ ಇದೆ ಅಂತಂದರೆ, ಅಥವಾ ದುರ್ಜನೈಹಿ ದುರ್ಜನರ ಜೊತೆಗೆ ಸ್ನೇಹರೂಪವಾದ ಸಂಗಂ ಸಂಬಂಧವನ್ನು ನಿಷೇಧತಿ ನಿರಾಕರಣೆ ಮಾಡ್ತಾ ಇದೆ. ಅಥವಾ ತೈಹಿ ದುರ್ಜನರಿಂದ ಪರಮಾತ್ಮನಿಗೆ ಪ್ರಮಾತೃತ್ವ ಪ್ರಮೇಯತ್ವ ಸಂಗಂ ಪ್ರಮಾತೃತ್ವ ಪ್ರಮೇಯತ್ವ ರೂಪವಾದ ಸಂಬಂಧವನ್ನು ನಿವಾರಯತ್ ನಿರಾಕರಣೆ ಮಾಡ್ತಾ ಇದೆ. ಅತಃ ಆದ್ದರಿಂದ ತವ ವಕ್ಷಃ ನಿನ್ನ ಎದೆಯೇ ತ್ವಚ್ಛರಪಾತಸ್ಯ ನಿನ್ನ ಬಾಣದ ಪತನಕ್ಕೆ ಲಕ್ಷ್ಯಂ ಗುರಿಯು ಅಭವತ್ ಆಯಿತು. ಅಥವಾ ದುರ್ಜನೈಹಿ ದುರ್ಜನರ ಜೊತೆಗೆ ಸ್ನೇಹರೂಪವಾದ ಸಂಗಂ ಸಂಬಂಧವನ್ನು ನಿಷೇಧತಿ ನಿರಾಕರಣೆ ಮಾಡ್ತಾ ಇದೆ. ಅಥವಾ ತೈಹಿ ದುರ್ಜನರಿಂದ ಪರಮಾತ್ಮನಿಗೆ ಪ್ರಮಾತೃತ್ವ ಪ್ರಮೇಯತ್ವ ಸಂಗಂ ಪ್ರಮಾತೃತ್ವ ಪ್ರಮೇಯತ್ವ ರೂಪವಾದ ಸಂಬಂಧವನ್ನು ನಿವಾರಯತೆ ನಿರಾಕರಣೆ ಮಾಡ್ತಾ ಇದೆ. ಅತಃ ಆದ್ದರಿಂದ
ತವ ವಕ್ಷಃ ನಿನ್ನ ಎದೆಯು, ತ್ವಚ್ಛರಪಾತಸ್ಯ ನಿನ್ನ ಬಾಣದ ಪತನಕ್ಕೆ, ಲಕ್ಷ್ಯಂ ಗುರಿಯು, ಅಭವತ್ ಆಯಿತು. ಅರ್ಥಾಂತರಂಚ ಆಹ, ಅಸಂಗ ಎಂಬತಕ್ಕಂಥ ಶ್ರುತಿಗೆ ಇನ್ನೊಂದು ಅರ್ಥವನ್ನು ಹೇಳ್ತಾ ಇದ್ದಾರೆ. ಅಥವಾ ಇತಿ ಸತ್ಸಂಗ ಗುಣಪೂರ್ವಕಂ ಪ್ರೀತಿ ಸಂಗ ಇತ್ಯಾದೌ ಸಂಗಶಬ್ದಸ್ಯ ಸ್ನೇಹೇ ಪ್ರಯೋಗಾದಿತಿ ಭಾವ. ಸತ್ಸಂಗ ಅಂತ ಹೇಳ್ತಾರೆ. ಸತ್ಸಂಗ ಅಂದರೆ ಏನರ್ಥ? ಗುಣಪೂರ್ವಕಂ ಪ್ರೀತಿ ಅಂತ ಅರ್ಥ. ಇದನ್ನೇ ಸಂಗ ಅಂತ ಹೇಳ್ತಾರೆ. ಸತ್ಸಂಗ ಅಂತಂದರೆ ಗುಣವನ್ನು ತಿಳಿದು ಅವರಲ್ಲಿ ಪ್ರೀತಿಯನ್ನು ಮಾಡ್ತಕ್ಕಂಥದ್ದು. ಇದನ್ನು ಸಂಗ ಅಂತ ಕರೀತಾರೆ. ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗದೇಹ ಭಂಗವಾಗಲಿ ಅಂತ ದಾಸರು ಹೇಳ್ತಾರೆ. ಸಜ್ಜನ ಸಂಗವ ಮಾಡೋ ಮಾಡೋ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಸಂಘ ಅಂತಂದರೆ ಏನರ್ಥ? ಪ್ರೀತಿಪೂರ್ವಕವಾದ ಸಂಬಂಧ, ಗುಣವನ್ನು ತಿಳಿದು ಪ್ರೀತಿಯನ್ನು ಮಾಡ್ತಕ್ಕಂಥದ್ದು. ಇದನ್ನು ಸಂಘ ಅಂತ ಕರೀತಾರೆ. ಸತ್ಸಂಗ ಗುಣಪೂರ್ವಕಂ ಪ್ರೀತಿ ಸಂಗ ಇತ್ಯಾದು ಸಂಘಶಬ್ದಸ್ಯ ಸ್ನೇಹೇ ಪ್ರಯೋಗ. ಸ್ನೇಹ ಪ್ರೀತಿ ಎಂಬತಕ್ಕಂಥ ವಿಷಯದಲ್ಲಿ ಸಂಘ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಅಂತ. ಇತಿ ಭಾವ. ತೈಹಿ ದೈತ್ಯೈಹಿ ಪ್ರಮಾತೃತ್ವ ಪ್ರಮೇಯತ್ವರೂಪ ಸಂಗಂ, ಅಂದರೆ ಪ್ರಮಾತೃ ಪ್ರಮೇಯ ಭಾವ ಲಕ್ಷಣ ಸಂಗಂ ಬ್ರಹ್ಮಣೀತಿ ಶೇಷಃ. ತೈಹಿ ಸಂಗಂ ನ್ಯವಾರಯತ್. ತೈಹಿ ಅಂದರೆ ದೈತ್ಯೈಹಿ ಅಂತ ಅರ್ಥ. ಶ್ಲೋಕದಲ್ಲಿ ತೈಹಿ ಅಂತಿದೆ, ಅದಕ್ಕರ್ಥ ದೈತ್ಯೈಹಿ ಅಂತ ಅರ್ಥ. ಆಮೇಲೆ ಪ್ರಮಾತೃತ್ವ ಪ್ರಮೇಯತ್ವ ಸಂಗಮ್ ಅಂತಿದೆ, ಅದಕ್ಕೇನರ್ಥ? ಪ್ರಮಾತೃತ್ವ ಪ್ರಮೇಯತ್ವ ರೂಪ ಸಂಗಮ್, ಅದಕ್ಕರ್ಥ ಬರೀತಾರೆ ಪ್ರಮಾತೃ ಪ್ರಮೇಯ ಭಾವ. ಪ್ರಮಾತೃತ್ವ ಅಂದರು, ಪ್ರಮಾತೃಭಾವ ಅಂದರು, ಪ್ರಮೇಯತ್ವ ಅಂದರು, ಪ್ರಮೇಯ ಭಾವ ಅಂದರು ಒಂದೇ ಅರ್ಥ. ಘಟದ ಭಾವ ಘಟತ್ವ, ಘಟದ ಭಾವ, ಭಾವ ಅಂದರೆ ಧರ್ಮ ಅಂತ ಅರ್ಥ. ಘಟದ ಭಾವ ಘಟತ್ವ, ಪ್ರಮಾತೃವಿನಲ್ಲಿರುವ ಧರ್ಮ ಪ್ರಮಾತೃತ್ವ, ಅಂದರೆ ಪ್ರಮಾತೃಭಾವ ಪ್ರಮಾತೃತ್ವ, ಪ್ರಮೇಯದಲ್ಲಿರುವ ಧರ್ಮ ಪ್ರಮೇಯತ್ವ, ಪ್ರಮೇಯದ ಭಾವ ಪ್ರಮೇಯತ್ವ. ಅಂದರೆ ಪ್ರಮಾತೃತ್ವ ಪ್ರಮೇಯತ್ವ ಅಂದರೆ ಪ್ರಮಾತೃ ಪ್ರಮೇಯ ಇವುಗಳ ಭಾವ. ಭಾವಲಕ್ಷಣ ಸಂಗಂ, ಭಾವರೂಪವಾದಂಥ ಸಂಘವನ್ನು ಬ್ರಹ್ಮಣಿ ಭಗವಂತನಲ್ಲಿ ನಿವಾರಯತೆ, ಇಲ್ಲ ಅಂತ ಹೇಳ್ತಾ ಇದೆ. ದುರ್ಜನಾ ಬ್ರಹ್ಮಣ ಪ್ರಮಾತಾರ ನ ಭವಂತಿ. ದುರ್ಜನರು ಪರಮಾತ್ಮನನ್ನು ಸರಿ ಯಥಾರ್ಥ ಜ್ಞಾನವುಳ್ಳವರು ಆಗೋದಿಲ್ಲ, ಪರಮಾತ್ಮನನ್ನು ಯಥಾರ್ಥವಾಗಿ ತಿಳಿಯೋದಿಲ್ಲ. ಅಂದರೆ ದುರ್ಜನರು ಬ್ರಹ್ಮಣ ಪ್ರಮಾತಾರ, ಪರಮಾತ್ಮನ ಯಥಾರ್ಥ ಜ್ಞಾನವುಳ್ಳವರು, ಯಥಾರ್ಥವಾಗಿ ತಿಳಿಯುವವರು ನ ಭವಂತಿ ಆಗುವುದಿಲ್ಲ. ಆಗಿದ್ದರೆ ಭಗವಂತನನ್ನು ಯಥಾರ್ಥವಾಗಿ ತಿಳಿಯೋರಾಗಿದ್ದರೆ ಏನಾಗ್ತಿತ್ತು? ಪ್ರಮಾತೃತ್ವ ಅವರಲ್ಲಿ ಬರ್ತಿತ್ತು. ಪರಮಾತ್ಮನನ್ನು ಯಥಾವತ್ತಾಗಿ ತಿಳಿಯೋರಾಗಿದ್ದರೆ ಅವರಲ್ಲಿ ಪ್ರಮಾತೃತ್ವ ಬರ್ತಿತ್ತು. ಬ್ರಹ್ಮಚ ತೇಷಾಂ ಪ್ರಮೇಯಂ ನ ಭವತಿ. ಹಾಗೆ ಪರಮಾತ್ಮ ಅವರಿಗೆ ಪ್ರಮೇಯನಲ್ಲ. ಅವರಿಗೆ ಪ್ರಮೇಯ ಅಲ್ಲ ಅಂದರೆ ಏನರ್ಥ? ಅವರ ಯಥಾರ್ಥ ಜ್ಞಾನಕ್ಕೆ ವಿಷಯನಲ್ಲ. ಅವರ ಜ್ಞಾನ ಯಥಾರ್ಥ ಜ್ಞಾನ ಅಲ್ಲ, ಯಥಾರ್ಥ ಜ್ಞಾನಕ್ಕೆ ಪರಮಾತ್ಮ ವಿಷಯನಲ್ಲ. ಅದರಿಂದ ಅವರ ಜ್ಞಾನ ವಿಷಯ, ಯಥಾರ್ಥ ಜ್ಞಾನ ವಿಷಯ ಅಲ್ಲ, ಪ್ರಮೇಯನಲ್ಲ. ಪ್ರಮೇಯತ್ವ ಅವರಿಗೆ ಭಗವಂತನಲ್ಲಿ ಬರಲಿಲ್ಲ. ತೇಷಾಂ ಪ್ರಮೇಯಂ ನ ಭವತಿ ಇತಿ ಅಸಂಗಶ್ರುತೇ ಅರ್ಥ ಇತಿ ಭಾವ. ಇದು ಅಸಂಗಶ್ರುತಿಯ ಅರ್ಥ. ಅತಃ ಅಸಂಗಶ್ರುತೇ ಅಜ್ಞಾನಸಂಗರಾಹಿತ್ಯಸ್ಯ ತದಪ್ರಮೇಯತ್ವಸ್ಯ ಅರ್ಥತೆಯ ಪ್ರಾಪ್ತೇ ಇತ್ಯರ್ಥಃ. ಹಾಗಾದರೆ ಅಸಂಗಶ್ರುತಿಗೆ ಏನರ್ಥ ಆಯಿತು? ಅಜ್ಞಾನ ಸಂಗರಾಹಿತ್ಯ. ಅಸಂಗ ಅಂತಂದರೆ ಭಗವಂತನಲ್ಲಿ ಅಜ್ಞಾನದ ಸಂಬಂಧ ಇಲ್ಲ. ಅಥವಾ ತದ್ ಅಪ್ರಮೇಯತ್ವಸ್ಯ, ಯಾರು ಅಜ್ಞಾನವುಳ್ಳವರಾಗಿದ್ದಾರೋ ಅವರ ಯಥಾರ್ಥ ಜ್ಞಾನಕ್ಕೆ ಭಗವಂತ ವಿಷಯನಲ್ಲ ಎಂಬುದಾಗಿ, ಆ ಅಜ್ಞಾನಕ್ಕೆ ಪರಮಾತ್ಮ ವಿಷಯನಲ್ಲ, ತದ್ ಅಪ್ರಮೇಯತ್ವ, ಅಜ್ಞಾನಕ್ಕೆ ಪರಮಾತ್ಮ ವಿಷಯನಲ್ಲ ಎಂಬತಕ್ಕಂಥ ಅರ್ಥವನ್ನು ಹೇಳಿದಂತೆ ಆಯಿತು. ತವ ವಕ್ಷಃ ಏವ ಲಕ್ಷ್ಯಂ ವೇದ್ಯಂ ಅಭವತ್ ಅಂತ. ಅದೇ ಗುರಿಯಾಯಿತು ಅಂತಂದರೆ ನಿನ್ನ ಎದೆಯೇ ಅದು ವೇದ್ಯ, ಬಾಣ ಬಿಡ್ತ ಬಾಣದಿಂದ ಗಾಯಗೊಂಡದ್ದು ಆಯಿತು ಅಂತ. ಅಂದರೆ ನಿನ್ನ ಅಭೀಷ್ಟ
ಸಿದ್ಧ ಆಗೋದಿಲ್ಲ ಅಂತ ಅರ್ಥ. ಹೌದು, ಭಗವಂತ ಸರ್ವಥಾ ಪ್ರಮೇಯನಲ್ಲ. ಪ್ರಕರ್ಷೇಣ ಮೇಯ ಪ್ರಮೇಯ, ಪ್ರಮಾತು ಯೋಗ್ಯ ಪ್ರಮೇಯ. ಅರ್ಥ ಆಯ್ತಾ? ಪ್ರಮಾತು ಯೋಗ್ಯ ಪ್ರಮೇಯ ಅದಲ್ಲ ಅವ್ರ ಮದಭಗ. ಪ್ರಕರ್ಷೇಣ ಮೇಯ ಪ್ರಮೇಯ ಅಪ್ರಮೇಯ ಅಲ್ಲ. ಪ್ರಕರ್ಷೇಣ ಮೇಯ ಅಲ್ಲ, ಅಪ್ರಮೇಯ. ಪ್ರಮಾತು ಯೋಗ್ಯ ಅಲ್ಲ, ಅಪ್ರಮೇಯ. ಹಾಂ, ಎರಡರ್ಥ. ಕಿಂಚ ಸಾರ್ವಜ್ಞಮಜ್ಞಾನ ಸಾಪೇಕ್ಷಮಿತಿ ಯದ್ವಚಃ ಮೂಕೋಹಮಿತಿ ವತ್ತಚ್ಚ ವಿರುದ್ಧಮಿತಿ ಮೇ ಮತಿ. ಭಗವಂತನನ್ನು ಸರ್ವಜ್ಞ ಅಂತ ಹೇಳ್ತಾರೆ. ಸರ್ವಜ್ಞ ಅಂದರೆ ಏನರ್ಥ? ವಿಷಯತೆಯ ಸಕಲ ಪದಾರ್ಥಗಳ ಸಂಬಂಧವುಳ್ಳವನು. ಭಗವಂತನಲ್ಲಿ ವಿಷಯತೆಯ ಸಕಲ ಪದಾರ್ಥಗಳ ಸಂಬಂಧವನ್ನು ಹೇಳಬೇಕು ಅಂತಾದರೆ ಅವಾಗ ಅಸಂಗನಾದ ಪರಮಾತ್ಮನಿಗೆ ಅಜ್ಞಾನದಿಂದ ಸಕಲ ವಿಷಯಗಳ ಸಂಬಂಧವನ್ನು ಹೇಳಬೇಕು. ಹಾಗಾದರೆ ಸರ್ವಜ್ಞತ್ವಕ್ಕೆ ಅಜ್ಞಾನದ ಸಹಕಾರ ಬೇಕು ಅಂತ ಅವ್ರು ಹೇಳಿದ್ರು. ಅದಕ್ಕೆ ನಾವು ಹೇಳ್ತೇವೆ, ಸಾರ್ವಜ್ಞಂ ಅಜ್ಞಾನ ಸಾಪೇಕ್ಷಮಿತಿ ಯದ್ವಚಃ. ನೀನೇನು ಪರಮಾತ್ಮನು ಸರ್ವಜ್ಞ ಅಂತಾಗಬೇಕಾದರೆ ಅಜ್ಞಾನ ಬೇಕು ಅಂತ ಹೇಳ್ತಾ ಇದೀಯಾ? ಇದು ಮೂಕೋಹಮಿತಿ ಇವತ್ತು ವಿರುದ್ಧಂ ಅಂತ. ಮೂಕೋಹಂ ಎಂಬತಕ್ಕಂಥದ್ದು ಯಾವ ರೀತಿಯಲ್ಲಿ? ಮೂಕೋಹಂ ಅಂತ ಬಾಯಲ್ಲಿ ಹೇಳೋದು, ಅದರ ಅರ್ಥ ನನಗೆ ಮಾತು ಬರಲ್ಲ ಅಂತ. ಮೂಕೋಹಂ ಅಂತ ಶಬ್ದ ಪ್ರಯೋಗ ಮಾಡೋದು. ಇದು ಯಾವ ರೀತಿಯಲ್ಲಿ ವಿರುದ್ಧವೋ ಹಾಗೆ ನೀನು ಪರಮಾತ್ಮನಿಗೆ ಸರ್ವಜ್ಞತ್ವ ಬರಬೇಕಾದರೆ ಅಜ್ಞಾನದ ಅಪೇಕ್ಷೆ ಬೇಕು ಅಂತೀಯ. ಅಜ್ಞಾನದ ಅಪೇಕ್ಷೆ ಬೇಕು ಅಂತ ಹೇಳೋದು, ಅದರಿಂದ ಸರ್ವಜ್ಞತ್ವ ಬರೋದು. ಸರ್ವಜ್ಞತ್ವ ಇದ್ದರೆ ಅಜ್ಞಾನ ಇರಲ್ಲ, ಅಜ್ಞಾನ ಇದ್ದರೆ ಸರ್ವಜ್ಞತ್ವ ಇರಲ್ಲ. ಮೂಕತ್ವ ಇದ್ದರೆ ವಕ್ತೃತ್ವ ಇರಲ್ಲ, ವಕ್ತೃತ್ವ ಇದ್ದರೆ ಮೂಕತ್ವ ಇರಲ್ಲ. ಹೇಗೆ ವಕ್ತೃತ್ವ ಮೂಕತ್ವಗಳಿಗೆ ವಿರೋಧ ಇದೆಯೋ ಹಾಗೆ ಸರ್ವಜ್ಞತ್ವ ಅಜ್ಞಾನಗಳಿಗೆ ವಿರೋಧ ಇದೆ. ಪರಮಾತ್ಮನಿಗೆ ಸರ್ವಜ್ಞತ್ವವನ್ನು ಒಪ್ಪಬೇಕಾದರೆ ಅಜ್ಞಾನದ ಅಪೇಕ್ಷೆ ಇದೆ ಅಂತ ಹೇಳ್ತೀರಿ ಅಂತಂದರೆ ಇದು ಮೂಕೋಹಂ ಎಂಬತಕ್ಕಂತಹ ವಾಕ್ಯ ಯಾವ ರೀತಿಯಲ್ಲಿ ವಿರುದ್ಧವೋ ವ್ಯಾಹತವೋ ಹಾಗೆ ಇದು ಕೂಡ ವ್ಯಾಹತ ಎಂಬುದಾಗಿ ನನ್ನ ಅಭಿಪ್ರಾಯ. ನನ್ನ ಅಭಿಪ್ರಾಯ ಅಂತಂದರೆ ತಿಳಿದವರ ಅಭಿಪ್ರಾಯ, ಜ್ಞಾನಿಗಳ ಅಭಿಪ್ರಾಯ. ನೀನು ಹೇಳ್ತೀಯ ಅಂದರೆ ನೀನು ಅಜ್ಞಾನಿ ಅಂತ ಹೇಳಿದಂತೆ ಆಯಿತು ಅಂತ ಅದನ್ನು ಜ್ಞಾನಿಗಳ ಅಭಿಪ್ರಾಯ ಅಂತ ಹೇಳುವ ಮೂಲಕ ಹೀಗೆ ಹೇಳಿದ್ರೆ ನೀವು ಅಜ್ಞಾನಿ ಅಂತ ಆಗ್ತೀರಾ ಅಂತ ಅಪಹಾಸ್ಯವನ್ನು ಮಾಡ್ತಾ ಇದ್ದಾರೆ. ಕಿಂಚ ಅಲ್ಲದೆ ಸಾರ್ವಜ್ಞಂ ಸರ್ವಜ್ಞತ್ವವು ಅಜ್ಞಾನ ಸಾಪೇಕ್ಷಂ ಅಜ್ಞಾನವನ್ನು ಅವಲಂಬಿಸಿದೆ ಇತಿ ಈ ರೀತಿಯಾದಂತಹ ಯದ್ವಚಃ ಯಾವ ನಿನ್ನ ಅಭಿಪ್ರಾಯ ಇದೆಯೋ ನೀನು ಹೇಳ್ತೀಯೋ ತಚ್ಚ ಅದು ಸಹ ಮೂಕೋಹಮಿತಿವತ್ ನಾನು ಮೂಕ ಎಂಬುವಂತಹ ವಾಕ್ಯದಂತೆ ವಿರುದ್ಧವಾದದ್ದು ಎಂಬುದಾಗಿ ಮೇ ನನ್ನ ಮತಿಹಿ ಅಭಿಪ್ರಾಯ. ಕಿಂಚ ಅಲ್ಲದೆ ಸಾರ್ವಜ್ಞಂ ಸರ್ವಜ್ಞತ್ವವು ಅಜ್ಞಾನ ಸಾಪೇಕ್ಷಂ ಅಜ್ಞಾನವನ್ನು ಅವಲಂಬಿಸಿದೆ ಇತಿ ಈ ರೀತಿಯಾದಂತಹ ಯದ್ವಚಃ ಯಾವ ಮಾತನ್ನು ನೀನು ಹೇಳ್ತಾ ಇದ್ದೀಯೋ ತಚ್ಚ ಅದು ಕೂಡ ಮೂಕೋಹಂ ಇತಿವತ್ ಮೂಕೋಹಂ ನಾನು ಮೂಕ ಎಂಬತಕ್ಕಂತಹ ವಾಕ್ಯ ಪ್ರಯೋಗ ಮಾಡಿದಂತೆ ವಿರುದ್ಧವಾದದ್ದು ಇತಿ ಈ ರೀತಿಯಾಗಿ ಮೇ ನನ್ನ ಮತಿಹಿ ಅಭಿಪ್ರಾಯ. ಪೂರ್ವಂ ಸಾರ್ವಜ್ಞೇನ ಅಜ್ಞಾನಾಪೇಕ್ಷಂ ಅಂಗೀಕೃತ್ಯ ಪರಿಹಾರಃ ಉಕ್ತಃ ಅಧುನಾ ಆಕ್ಷೇಪಕಯೋಃ ಅಜ್ಞಾನ ಸಾರ್ವಜ್ಞರೂಪಯೋಃ ಪರಸ್ಪರ ವಿರೋಧೇನ ವ್ಯಾಹತಿ ಇತ್ಯಾಹ ಕಿಂಚ ಇತಿ ಅಂತ. ಅಜ್ಞಾನ ಸರ್ವಜ್ಞತ್ವವನ್ನು ಭಗವಂತನಿಗೆ ಒಪ್ಪಬೇಕು ಅಂತಾದರೆ ಆವಾಗ ಅಜ್ಞಾನವನ್ನು ಒಪ್ಪಬೇಕಾಗುತ್ತೆ ಅಂತ. ಅಜ್ಞಾನವನ್ನು ಒಪ್ಪಿದ್ರೆ ಪರಮಾತ್ಮನಿಗೆ ಸರ್ವಜ್ಞತ್ವವನ್ನು ಒಪ್ಪಲಿಕ್ಕಾಗತ್ತೆ ಎಂಬತಕ್ಕಂಥದ್ದಕ್ಕೆ ಈ ರೀತಿಯಲ್ಲಿ ಹೇಳಿದ್ರೆ ಏನು ದೋಷ ಅಂತ ಹಿಂದೆ ಹೇಳಿದ್ರು. ಭಗವಂತನಿಗೆ ಸರ್ವಜ್ಞತ್ವವನ್ನು ಒಪ್ಪಿದ್ರೆ
ಸರ್ವಜ್ಞತ್ವವನ್ನು ಒಪ್ಪಬೇಕಾದರೆ ಅಜ್ಞಾನವನ್ನು ಅಂಗೀಕಾರ ಮಾಡಬೇಕು ಅಂತ ಹೇಳಿದಾಗ ಏನು ದೋಷ ಅಂತ ಹೇಳಿದರು. ಇವಾಗ ಹೇಳ್ತಾ ಇದ್ದಾರೆ ಅಧುನಾ ಆಕ್ಷೇಪ್ಯಾಕ್ಷೇಪಕಯೋ, ಆಕ್ಷೇಪ್ಯ ಆಕ್ಷೇಪಕ, ಆಕ್ಷೇಪ್ಯ ಸರ್ವಜ್ಞತ್ವ, ಆಕ್ಷೇಪಕ ಅಜ್ಞಾನ. ಅಜ್ಞಾನದಿಂದ ಭಗವಂತ ಸರ್ವಜ್ಞನಾಗ್ತಾನೆ ಎಂಬುದಾಗಿ ಅಜ್ಞಾನಕ್ಕೂ ಮತ್ತು ಸರ್ವಜ್ಞತ್ವಗಳಿಗೂ ಅಜ್ಞಾನ ಎಂಬತಕ್ಕಂಥದ್ದು ಆಕ್ಷೇಪ್ಯ, ಅಜ್ಞಾನ ಎಂಬತಕ್ಕಂಥದ್ದು ಆಕ್ಷೇಪಕ, ಸರ್ವಜ್ಞತ್ವ ಎಂಬತಕ್ಕಂಥದ್ದು ಆಕ್ಷೇಪ್ಯ. ಸರ್ವಜ್ಞತ್ವಕ್ಕೆ ಆಕ್ಷೇಪ್ಯತ್ವ, ಅಜ್ಞಾನಕ್ಕೆ ಆಕ್ಷೇಪಕತ್ವ. ಈ ರೀತಿಯಾದ ಸಂಬಂಧವನ್ನು ಹೇಳಿದ್ರೆ ಪರಸ್ಪರ ವಿರೋಧೇನ, ಆಕ್ಷೇಪ್ಯ ಆಕ್ಷೇಪಕಗಳಿಗೆ ಪರಸ್ಪರ ವಿರೋಧ ಇರಬಾರ್ದು. ಯಾವುದು ಆಕ್ಷೇಪ್ಯವೋ ಯಾವುದು ಆಕ್ಷೇಪಕವೋ ಅದಕ್ಕೆ ಪರಸ್ಪರ ವಿರೋಧ ಇರಬಾರ್ದು. ಪ್ರಕೃತದಲ್ಲಿ ಸರ್ವಜ್ಞತ್ವಕ್ಕೂ ಅಜ್ಞಾನಕ್ಕೂ ಆಕ್ಷೇಪ್ಯ ಆಕ್ಷೇಪಕ ಭಾವ ಸಂಬಂಧವನ್ನು ಹೇಳ್ತಾ ಇದ್ದೇನೆ. ಆದರೆ ಅಜ್ಞಾನಕ್ಕೂ ಸರ್ವಜ್ಞತ್ವಕ್ಕೂ ಪರಸ್ಪರ ವಿರೋಧ ಇರೋದರಿಂದಾಗಿ ಆಕ್ಷೇಪ್ಯತ್ವ ಆಕ್ಷೇಪಕತ್ವ ಎಂಬತಕ್ಕಂಥದ್ದು ವ್ಯಾಹತ, ವಿರುದ್ಧವಾದದ್ದು ಎಂಬುದಾಗಿ ಹೇಳ್ತಾ ಇದ್ದಾರೆ ಕಿಂಚ ಎಂಬತಕ್ಕಂಥ ಶ್ಲೋಕದಿಂದ. ಭಗವಂತನನ್ನು ಸರ್ವವಸ್ತು ಸಂಬಂಧವುಳ್ಳವನು ಅಂತಾಗಬೇಕು. ಸರ್ವವಸ್ತು ಸಂಬಂಧ ಅಂದರೆ ಏನರ್ಥ? ಸರ್ವಜ್ಞತ್ವ. ಸರ್ವಜ್ಞತ್ವ ಹೇಗೆ ಕೊಡುತ್ತೆ? ಅಜ್ಞಾನದಿಂದ. ಹಾಗಾದರೆ ಸರ್ವಜ್ಞತ್ವ ಭಗವಂತನಲ್ಲಿ ಬರಬೇಕು. ಸರ್ವಜ್ಞತ್ವ ಅಂದರೆ ಸರ್ವವಸ್ತುಗಳ ಸಂಬಂಧ. ಆ ಸರ್ವವಸ್ತುಗಳ ಸಂಬಂಧ ಬರಬೇಕಾದರೆ ಅಜ್ಞಾನದ ಮೂಲಕ. ಯಾಕೆ? ಪರಮಾತ್ಮನಲ್ಲಿ ಅಸಂಗಾನ್ ಶ್ರುತಿ ಹೇಳ್ತಾ ಇದೆ. ಸಕಲ ವಸ್ತುಗಳ ಸಂಬಂಧ ಹೇಗೆ ಬರಬೇಕು? ಅಜ್ಞಾನದಿಂದ ಅಂತ ಅವ್ರು ಹೇಳ್ತಾರೆ. ಆದ್ದರಿಂದ ಭಗವಂತನಲ್ಲಿರುವ ಸರ್ವಜ್ಞತ್ವ ಕೂಡಬೇಕು ಅಂತಾದರೆ ಅವಾಗ ಆಕ್ಷೇಪಕ ಕೂಡಿಸ್ತಕ್ಕಂಥದ್ದು ಯಾವುದು? ಅಜ್ಞಾನ. ಯಾವುದು ಕೂಡುತ್ತೆ? ಸರ್ವಜ್ಞತ್ವ. ಅಂದರೆ ಅದು ಆಕ್ಷೇಪ್ಯ. ಯಾವುದು ಹೊಂದಿಸುತ್ತೋ, ಕೂಡಿಸುತ್ತೋ, ಸರಿ ಹೊಂದಿಸುತ್ತೋ ಅದನ್ನು ಆಕ್ಷೇಪಕ ಅಂತ. ಆಕ್ಷೇಪಕ ಅಂತಂದರೆ ಏನು ಹೊಂದಿಸೋದು ಅಂತ ಅರ್ಥ. ಅಜ್ಞಾನ ಇಲ್ಲದೇನೆ ಸರ್ವಜ್ಞತ್ವ ಕೂಡಲ್ಲ. ಅನ್ಯಥಾ ಅನುಪಪತ್ತಿ. ಆಕ್ಷೇಪಕ ಅಂತಂದರೆ ಅನ್ಯಥಾ ಅನುಪಪತ್ತಿ. ಅಜ್ಞಾನಂ ವಿನ ಸರ್ವಜ್ಞತ್ವ ನೋಪಪದ್ಯತೆ. ಅವ್ರು ಹೇಳೋದಷ್ಟೇ. ಯಾಕೀಗ ಇದು ಹೇಳ್ತೇವೆ, ಅರ್ಥಾಪತ್ತಿ ಪ್ರಮಾಣ ಹೇಳ್ತೇವಲ್ಲ, ಅಲ್ಲಿ ಅಲ್ಲಿ ಯಾವ ರೀತಿಯಲ್ಲಿ ರಾತ್ರಿ ಭೋಜನ ಇಲ್ಲದೇನೆ ದಿವಾ ಭುಂಜಾನತ್ವ ಪೀನತ್ವ ಕೂಡಲ್ವೋ? ಅಲ್ಲಿ ಅದು ಆಕ್ಷೇಪಕ. ಆಕ್ಷೇಪ್ಯವಾದದ್ದು ರಾತ್ರಿ ಭೋಜನ. ಆಕ್ಷೇಪಕ ಯಾವುದು? ದಿವಾ ಅಭುಂಜಾನತ್ವೇ ಸತಿ ಪೀನತ್ವ. ದಿವಾ ಅಭುಂಜಾನತ್ವೇ ಸತಿ ಪೀನತ್ವ ಆಕ್ಷೇಪಕ. ಆಕ್ಷೇಪ್ಯ ರಾತ್ರಿ ಭೋಜನ. ಅನ್ಯಥಾ ಅನುಪಪತ್ತಿ. ಹೌದು. ಸರ್ವಜ್ಞತ್ವ ಅಜ್ಞಾನ ಇಲ್ಲದೇನೆ ಕೂಡಲ್ಲ. ಅನ್ಯಥಾ ಅನುಪಪತ್ತಿ. ಸರ್ವಜ್ಞತ್ವ ಅಜ್ಞಾನ ಒಪ್ಪದೇನೆ ಹೇಳಲಿಕ್ಕಾಗಲ್ಲ. ಅಜ್ಞಾನಂ ವಿನ ಸರ್ವಜ್ಞತ್ವ ನ ಉಪಪದ್ಯತೆ ಅಂದರೆ ಅನ್ಯಥಾ ಅನುಪಪತ್ತಿ. ಅದು ಹಾಗೇನೆ. ಅಲ್ಲಿಯೂ ಕೂಡ ರಾತ್ರಿ ಭೋಜನ ವಿನ, ರಾತ್ರಿ ಭೋಜನವನ್ನು ಬಿಟ್ಟು ಅನ್ಯಥಾ, ಅದೇ ರಾತ್ರಿ ಭೋಜನವನ್ನು ಬಿಟ್ಟು ಅನುಪಪತ್ತಿ. ಯಾವುದು? ಪೀನತ್ವ. ದಿವಾ ಅಭುಂಜಾನತ್ವ ಪೀನತ್ವ ಇದೆಯಲ್ಲ, ಅದು ರಾತ್ರಿ ಭೋಜನ ವಿನ ಅನುಪಪನ್ನ. ವಿರುದ್ಧಂ ಅಂದರೆ ವ್ಯಾಹತಂ ಅಂತ ಅರ್ಥ. ಅಲ್ಲಿ ಮೋಕೋಹಮಿತಿ ಅದು ವ್ಯಾಹತ. ಹಾಗೆ ಇಲ್ಲೂ ಕೂಡ ಅಜ್ಞಾನಕ್ಕೆ ಸರ್ವಜ್ಞತ್ವಕ್ಕೆ ಅಜ್ಞಾನದ ಅಪೇಕ್ಷೆ ಇದೆ ಅಂತಂದರೆ ಅದು ಕೂಡ ವಿರುದ್ಧ, ವ್ಯಾಹತ ಅಂತ ಅರ್ಥ. ಮಾಯಾಂ ವ್ಯುದಸ್ಯ ಚಿಚ್ಛಕ್ತ್ಯ ಕೈವಲ್ಯೇ ಸ್ಥಿತ ಆತ್ಮನಿ ಇತಿ ಭಾಗವತೋಕ್ತ್ಯಾಯತೆ ಚಿದಪ್ಯಜ್ಞಾನನಾಶಿನಿ ಸ್ವರೂಪಜ್ಞಾನಮಪಿ ಅಜ್ಞಾನಸ್ಯ ವೈರಿನ ಸಂಶಯ. ಅಷ್ಟೇ ಅಲ್ಲ, ಅವರು ಹಿಂದೆಲ್ಲ ಬಂದಿತ್ತು
ಭಗವಂತನ ಸ್ವರೂಪ ಜ್ಞಾನ ಇದೆಯಲ್ಲ, ಭಗವಂತ ಜ್ಞಾನ ಸ್ವರೂಪ, ಭಗವಂತನ ಸ್ವರೂಪ ಜ್ಞಾನ ಅಜ್ಞಾನಕ್ಕೆ ಅವಿರೋಧಿ ಅಂತ ಅವರು ಹೇಳಿದರು. ಭಗವಂತ ಜ್ಞಾನ ಸ್ವರೂಪನಾದರೂ ಅವನಲ್ಲಿ ಅಜ್ಞಾನವನ್ನು ಹೇಳಲಿಕ್ಕೆ ಬರುತ್ತೆ ಅಂತ. ಏನು ಇದನ್ನು ಹೇಳಿದ್ದಾರೆ ಅದು ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ. ಭಗವಂತ ಸ್ವರೂಪ ಜ್ಞಾನಮಪಿ, ಸ್ವರೂಪ ಜ್ಞಾನವೂ ಕೂಡ ಏನಾಗಿದೆ, ಅಜ್ಞಾನಸ್ಯ ವೈರಿ ನ ಸಂಶಯ, ಅಜ್ಞಾನಕ್ಕೆ ವಿರೋಧಿಯೇ ಆಗಿದೆ. ಅವ್ರು ಹೇಳ್ತಾರೆ ಭಗವಂತ ಜ್ಞಾನ ಸ್ವರೂಪಿಯಾಗಿದ್ದಾನೆ, ಆ ಸ್ವರೂಪ ಜ್ಞಾನ ಎಂಬತಕ್ಕಂಥದ್ದು ಅಜ್ಞಾನಕ್ಕೆ ಅವಿರೋಧಿ ಅಂತ. ಆದ್ದರಿಂದಲೇ ಭಗವಂತನಲ್ಲಿ ಸ್ವರೂಪ ಜ್ಞಾನ ಇದ್ದರೂ ಕೂಡ ಅಜ್ಞಾನದಿಂದಾಗಿ ಸರ್ವಜ್ಞತ್ವ ಅಂತ ಅವರೆಲ್ಲ ಹೇಳ್ತಕ್ಕಂಥದ್ದು. ಆದರೆ ನಾವು ಹೇಳ್ತಾ ಇದ್ದೇವೆ ಭಗವಂತನಲ್ಲಿ ಅಜ್ಞಾನ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಸ್ವರೂಪ ಜ್ಞಾನವೂ ಕೂಡ ಅಜ್ಞಾನಕ್ಕೆ ವಿರೋಧಿಯೇ ಆಗಿದೆ. ಅದಕ್ಕೆ ಪ್ರಮಾಣವನ್ನು ಹೇಳ್ತಾರೆ. ಮಾಯಾಂವ್ಯುದಸ್ಯ ಚಿಚ್ಛಕ್ತಿಯ ಕೈವಲ್ಯೇ ಸ್ಥಿತ ಆತ್ಮನಿ ಅಂತ. ಚಿಚ್ಛಕ್ತಿಯ, ಚಿತೆ ಸ್ವರೂಪಭೂತವಾದಂತಹ ಜ್ಞಾನ, ಅದರ ಶಕ್ತಿಯಿಂದ ಮಾಯಾಂವ್ಯುದಸ್ಯ ಭಗವಂತ ಅವಿದ್ಯೆಯನ್ನು ದೂರ ಮಾಡಿಕೊಂಡು ಕೈವಲ್ಯೇ ಆತ್ಮನಿ ಸ್ಥಿತ ಅಂತ. ಆ ಪರಮಾತ್ಮ ಭಗವಂತ ಕೈವಲ್ಯ ಆತ್ಮನಿ, ಜಡ ಸಂಬಂಧ ಇರದೇ ಇರತಕ್ಕಂತಹ ಸ್ವರೂಪದಿಂದ ಇದ್ದಾನೆ. ಭಗವಂತ ತನ್ನ ಸ್ವರೂಪಭೂತವಾದಂತಹ ಜ್ಞಾನಶಕ್ತಿಯಿಂದಲೇ, ಜ್ಞಾನಬಲದಿಂದಲೇ ಮಾಯಾಂಯುದಸ್ಯ ಅಂತ ಭಗವಂತ ಆ ಮಾಯೆಯನ್ನು ನಾಶ ಮಾಡಿಕೊಂಡು ಕೈವಲ್ಯ ಆತ್ಮನಿ ಸ್ಥಿತ, ಜಡ ಸಂಬಂಧ ಇರದೇ ಇರತಕ್ಕಂತಹ ಸ್ವರೂಪದಲ್ಲಿದ್ದಾನೆ ಅಂತ ಶ್ರುತಿ ಹೇಳ್ತಾ ಇದೆ. ಅದರಿಂದ ಏನಾಯಿತು? ಭಗವಂತನ ಚಿಚ್ಛಕ್ತಿ ಸ್ವರೂಪವಾದ ಭೂತವಾದ ಜ್ಞಾನವೇ ಅಜ್ಞಾನಕ್ಕೆ ವಿರೋಧಿ. ಮಾಯಾಂವ್ಯುದಸ್ಯ, ಮಾಯೆಯನ್ನು ನಾಶ ಮಾಡಿದ್ದು ಯಾವುದರಿಂದ? ಚಿಚ್ಛಕ್ತಿಯ ಸ್ವರೂಪಭೂತವಾದ ಜ್ಞಾನಶಕ್ತಿಯಿಂದ. ಅವರು ಹೇಳಿದ್ದು ಸ್ವರೂಪಭೂತವಾದ ಜ್ಞಾನ ಅಜ್ಞಾನಕ್ಕೆ ಅವಿರೋಧಿ ಅಂತ. ಶ್ರುತಿ ಹೇಳ್ತಾ ಇದೆ ಮಾಯಾಂವ್ಯುದಸ್ಯ ಚಿಚ್ಛಕ್ತಿಯ ಅಂತ. ಹಾಗಾದರೆ ಸ್ವರೂಪಭೂತವಾದ ಜ್ಞಾನ ಅಜ್ಞಾನಕ್ಕೆ ವಿರೋಧಿ ಅಂತ ಹೇಳ್ತಾ ಇದೆ. ಅದರಿಂದಾಗಿ ಭಗವಂತನಲ್ಲಿ ಅಜ್ಞಾನದ ಸಂಬಂಧವನ್ನು ಹೇಳಲಿಕ್ಕೆ ಬರೋದಿಲ್ಲ. ನಿನ್ನ ಹೇಳುವಂತಹ ಪ್ರಮೇಯವೇ ಸರಿಯಿಲ್ಲ, ನಿಮ್ಮ ಮತವೇ ಸರಿಯಿಲ್ಲ. ಸ್ವರೂಪಭೂತ ಜ್ಞಾನಕ್ಕೆ ಅಜ್ಞಾನ ಅವಿರೋಧಿ ಎಂಬತಕ್ಕಂತಹ ನಿನ್ನ ಅಭಿಪ್ರಾಯ ಸರಿಯೇ ಇಲ್ಲ ಅಂತ. ಯಾಕೆ? ಶ್ರುತಿ ಹೇಳ್ತಾ ಇದೆ ಭಗವಂತನಲ್ಲಿ ಸ್ವರೂಪಭೂತವಾದ ಜ್ಞಾನದ ಪ್ರಭಾವದಿಂದಲೇ ಮಾಯಾ ಸಂಬಂಧ ಎಂಬತಕ್ಕಂಥದ್ದು ದೂರವಾಗಿದೆ ಅಂತ. ಯಾವಾಗ ಸ್ವರೂಪಭೂತವಾದಂತಹ ಜ್ಞಾನದ ಸಾಮರ್ಥ್ಯದಿಂದಲೇ ಮಾಯೆ ದೂರ ಆಗಿದೆ ಅಂತ ಶ್ರುತಿ ಹೇಳ್ತಾ ಇದೆಯೋ, ಆಗ ಸ್ವರೂಪಭೂತ ಜ್ಞಾನ ಅಜ್ಞಾನಕ್ಕೆ ಅವಿರೋಧಿ ಅಂತ ಹೇಳಲಿಕ್ಕೆ ಬರುತ್ತಾ? ಹೇಳಲಿಕ್ಕೆ ಬರೋದೇ ಇಲ್ಲ. ಅದರಿಂದ ನೀನು ಹೇಳ್ತಕ್ಕಂಥ ಕೈವಲ್ಯ ಅಂದರೆ ಜಡ ಅಮಿಶ್ರಿತವಾದ ಸ್ವರೂಪ. ಭಗವಂತನ ಸ್ವರೂಪ ಇದೆಯಲ್ಲ, ಜಡ ಸಂಬಂಧ ಇಲ್ಲದೆ ಇರತಕ್ಕಂಥದ್ದು, ಕೇವಲ ಆತ್ಮಸ್ವರೂಪ ಅಂತ ಹೇಳ್ತೇವೆ. ಅದೇನೇ ಜಡ ಅಮಿಶ್ರಿತವಾದದ್ದು ಅಂತ. ಅವಿದ್ಯ ಪ್ರಕೃತಿಯಿಂದಲೂ ಕೂಡ, ಪ್ರಕೃತಿಯಿಂದ ದೂರವಾಗಿಯೇ ಇದ್ದಾನೆ ಪರಮಾತ್ಮ. ಎರಡೂ ಅರ್ಥ. ಅವಿದ್ಯೆಯ ಸಂಬಂಧವೂ ಇಲ್ಲ ಭಗವಂತನಿಗೆ, ಪ್ರಕೃತಿಯ ಸಂಬಂಧ ಇಲ್ಲ. ಏನು ಪ್ರಕೃತಿಯ ಸಂಬಂಧ ಇಲ್ಲ? ನಿಯಾಮಕತ್ವ ಸಂಬಂಧ ಇಲ್ಲ ಅಂತಲ್ಲ. ಜೀವರಿಗೆ ಯಾವ ರೀತಿಯಲ್ಲಿ ಪ್ರಕೃತಿಯ ಸಂಬಂಧ ಎಂಬತಕ್ಕಂಥದ್ದಿದೆಯೋ ಆ ರೀತಿಯಲ್ಲಿ ಭಗವಂತನಿಗೆ ಆ ಪ್ರಕೃತಿಯ ಸಂಬಂಧ ಇಲ್ಲ. ಕೇವಲ ಅಂದರೆ ಏನರ್ಥ? ಅದೇ ಕೈವಲ್ಯ ಅನ್ನೋದಕ್ಕೆ ಕೇವಲ ಅದರ ಧರ್ಮ, ಕೇವಲ ಅದರ ಧರ್ಮ. ಕೇವಲ ಅಂದ್ರೇನು? ಜಡ ಸಂಬಂಧ ಇದ್ದರೆ ಕೇವಲ ಅಲ್ಲ, ಜಡ ಸಂಬಂಧ ಇಲ್ಲ ಅಂದರೆ ಕೇವಲ. ಕೇವಲ ಆತ್ಮಸ್ವರೂಪದಲ್ಲಿದ್ದ, ಅದೇ ಕೈವಲ್ಯ. ಕೇವಲ ಆತ್ಮಸ್ವರೂಪ ಅಂದರೆ ಏನರ್ಥ? ಇತರ ಸಂಬಂಧ ಇಲ್ಲ. ಇತರ ಅಂದರೆ ಯಾವುದು? ಜಡವಾದದ್ದು. ಜಡ ಸಂಬಂಧ ಇಲ್ಲದ ಮುಖ್ಯ ಸ್ವರೂಪ ಅಂತ ಅರ್ಥ. ಅದನ್ನೇ ಕೈವಲ್ಯ. ಸಭವಾನ್ ಕೇವಲೋ ಹರೇ ಅಂತಿರೋದು. ಭಗವಂತ ಕೇವಲ ಅಂತ ಕರೀತಾರೆ. ಕೇವಲ, ಬರೀ ಕೇವಲ ಅಂತ ಹೇಳೋದುಂಟು. ಏನು? ತುಂಬ ಸಣ್ಣದಾಗಿ ಮಾಡಿದ್ರು ಅಂತ, ಕೇವಲವಾಗಿ ಮಾತಾಡಿದ್ರು ಅಂತ ಹೇಳ್ತಾರಲ್ಲ, ಅದಲ್ಲ. ಕೇವಲ ಅಂತಂದರೆ ಜಡದ ಸಂಬಂಧ ಇಲ್ಲ ಅಂತ ಅರ್ಥ. ಯಾರಿಗೆ?
ಸ್ವರೂಪ. ನಮ್ಮದೆಲ್ಲ ಇದೆಯಲ್ಲ ಜಡ ಮಿಶ್ರಿತವಾದ ರೂಪ, ಇದು ಭಗವಂತನಿಗಿಲ್ಲ. ರಾಮಕೃಷ್ಣಾದ್ಯವತಾರಗಳಲ್ಲಿಯೂ ಭಗವಂತನಿಗೆ ನಮ್ಮಂತಹ ಜಡಮಿಶ್ರಿತವಾದ ಶರೀರ ಇಲ್ಲ. ಅಲ್ಲ, ರಾಮಕೃಷ್ಣಾದಿ ಅವತಾರಗಳಲ್ಲಿ ಜಡ ಅಮಿಶ್ರಿತವಾದ ಕೇವಲ ಜ್ಞಾನಾನಂದಾತ್ಮಕವಾದ ಶರೀರವೇ ಭಗವಂತ. ಹೌದು ಹೌದು. ಸತ್ಯಭಾಮ, ರುಕ್ಮಿಣಿ, ಸೀತಾ ಇವರೆಲ್ಲ ಹಾಗೆ ಇದ್ದರು. ನಮಗೆ ಆ ರೀತಿ ಕಾಣಿಸ್ತಾ ಇತ್ತು ಅಷ್ಟೇ. ಯಾಕೆ ನಮ್ಮದು ನೋಡಿ ಅಭ್ಯಾಸ ಆದ್ದರಿಂದ ದೇವರದ್ದು ಹಾಗೆ ನೋಡ್ತಾ ಇದ್ದೇವೆ ಅಷ್ಟೆ ಅಷ್ಟೆ. ಅದಕ್ಕೆ ನಾವು ಇಲ್ಲಿರೋದೀಗ. ನಮ್ಮ ಹಾಗೆ ತಿಳಿದ್ವಲ್ಲ ಅವತ್ತು ರಾಮಾಯಣ ಕಾಲದಲ್ಲಿ ಮಹಾಭಾರತ ಕಾಲದಲ್ಲಿ ಇದ್ದೆವು. ನಾವು ಹೇಗಿದ್ದೆವು ಅಂತಂದರೆ ನಮ್ಮಂತೆ ದೇವರು ಅಂದ್ಕೊಂಡಿದ್ದೆವು. ಆದ್ದರಿಂದ ಇವಾಗೂ ಇದ್ದೇವೆ. ಯಾರು ಪರಮಾತ್ಮನ ಅಪ್ರಾಕೃತ ಅಂತ ಅಂದ್ಕೊಂಡ್ರು ಅವರೆಲ್ಲ ಹೊಟ್ಟೋದ್ರು. ನಾವಿನ್ನೂ ಇದ್ದೇವೆ. ಯಾಕೆ ಅಂತಂದರೆ ದೇವರು ನಮ್ಮಂಗೆ ಅಂತ ಅಂದ್ಕೊಂಡಿದ್ದರಿಂದ ನಿಮ್ಮಂಗೆ ತಾನೇ ಸರಿ ಅಂತ ಇಲ್ಲೇ ಇರು ಅಂತ ಭಗವಂತ ನಮ್ಮನ್ನು ಉಳಿಸ್ಬಿಟ್ಟ. ಹೌದು. ಹೋಗಬೇಕು. ಹೀಗೆ ತಿಳಿದು ತಿಳಿದು ನಮಗೆ ಸಂಸ್ಕಾರ ಗಟ್ಟಿ ಆಗಬೇಕು. ದೇವರಿಗೆ ಪ್ರಾಕೃತವಾದ ರೂಪ ಇಲ್ಲ ಅನ್ನೋದು ದೃಢವಾಗಿ ಆಗಬೇಕು. ಸಂಸ್ಕಾರ ಅದು ಗಟ್ಟಿಯಾಗಿರಬೇಕು. ಆವಾಗ ನೋಡಿದಾಗೆಲ್ಲ ನಮಗೆ ಭಗವಂತನ ಅಪ್ರಾಕೃತ ರೂಪ ಅಂತಲೇ ಚಿಂತನೆ ಬರುತ್ತೆ. ಮೋಕ್ಷಕ್ಕೆ ಭಗವಂತನ ಸ್ವರೂಪವೇ ಕೈವಲ್ಯ. ಭಗವಂತನ ಸ್ವರೂಪ ಅದೇ ಕೈವಲ್ಯ. ಭಗವಂತನ ದೇಹ ಪ್ರಾಪ್ತಿಯು ವೈಕುಂಠ ಆಗುತ್ತೆ. ಯಾರು ಏಕಾಂತ ಭಕ್ತರಿದ್ದಾರೋ ಅವರಿಗೆ ಸಹಭೋಗ ಎಂಬತಕ್ಕಂತಹ ಪದವಿಯನ್ನು ಭಗವಂತ ಕೊಡ್ತಾನೆ. ಹಾಗಾದರೆ ಕೈವಲ್ಯ ಅಂದರೆ ಭಗವಂತನ ಸ್ವರೂಪ, ಅದನ್ನೇ ಹೊಂದುತ್ತಾರವರು. ಸಾಯುಜ್ಯ, ಸಾರೂಪ್ಯ ಅಲ್ಲ, ಸಾಯುಜ್ಯ. ಸಹ ಯುಕ್ ಒಟ್ಟಿಗೆ ಇರೋದು, ಸಹ ಯೋಗ ಒಟ್ಟಿಗೆ ಇರೋದು. ಎಲ್ಲಿ ಒಟ್ಟಿಗೆ ಇರೋದು? ಒಂದೇ ದೇಹದಲ್ಲಿ ಇರೋದು, ಭಗವಂತನ ಶರೀರದಲ್ಲೇ ಇರೋದು ಅಂತ. ನಮ್ಮ ಶರೀರದಲ್ಲಿದ್ದರೆ ಸಹಯೋಗ ಅಲ್ಲ, ಭಗವಂತನ ಶರೀರದಲ್ಲಿದ್ದರೆ ಸಹಯೋಗ. ಗುಣ ಬೇರೆ, ಭೋಗ ಮಾಡೋದು ಬೇರೆ ಬೇರೆ. ಇಬ್ಬರು ಒಂದು ಪ್ಲೇಟಲ್ಲಿ ತಿಂತಾರೆ, ಭಾಗ ಬೇರೆ ಬೇರೆ. ಅವನು ತಿನ್ನೋ ಭಾಗ ಬೇರೆ, ಇವನ ಭಾಗ ತಿನ್ನೋ ಭಾಗ ಬೇರೆ. ಅದೇ ಇದೆ ಅಂತ ಹೇಳ್ತಾರೆ, ಅಲ್ಲ, ಅದು ಬೇರೆ ಇದು ಬೇರೆ. ಹೌದು. ಸಾಮೀಪ್ಯ ಅಂದರೆ ಹತ್ತಿರದಲ್ಲಿರೋದು. ಸಾಲೋಕ್ಯ, ಸಾರೂಪ್ಯ ಅಂದರೆ ಅಂತಹ ರೂಪ, ಶಂಖಚಕ್ರ ಗದಾ ಪದ್ಮರೂಪ, ಭಗವಂತನ ಶರೀರದಲ್ಲಿ ಪ್ರವೇಶ. ಸಾಲೋಕ್ಯ, ಸಾರೂಪ್ಯ ಎಲ್ರಿಗೂ ಇದೆ, ಸಾರೂಪ್ಯ ಎಲ್ರಿಗೂ ಇದೆ. ಸಾಮೀಪ್ಯ ಕಡಿಮೆ, ಸಾಲೋಕ್ಯ ಇರುತ್ತೆ, ಆದರೆ ಸಾಯುಜ್ಯ ಎಲ್ರಿಗೂ ಇಲ್ಲ. ಬ್ರಹ್ಮದೇವರಿಗೆ, ಋಜುಗಣಸ್ಥರಿಗೆ. ಹೌದು. ಅವರೆಲ್ಲ ಸಾಮೀಪ್ಯ ಹೇಳ್ತಕ್ಕಂಥದ್ದು. ಸರ್ವದಾ ಇರ್ಬೋದು. ಸಾಯುಜ್ಯ, ಮೋಕ್ಷ ಎಂಬತಕ್ಕಂಥ ನಿತ್ಯ, ಸಾಯುಜ್ಯ ಯಾವಾಗಲೂ ಇರುತ್ತೆ. ಈಗ ಭಗವಂತನ ಶರೀರವನ್ನು ಪ್ರವೇಶ ಮಾಡಿದರೆ ಸಾಯುಜ್ಯ ಅಂತಾಯಿತು. ಆ ಪ್ರವೇಶ ಮಾಡಿದ ಮೇಲೆ ಅಲ್ಲಿದ್ದೇನೆ ಅಂತ ಅನುಭವಿಸ್ತಾರಲ್ಲ, ಅದನ್ನು ಸಾಷ್ಟಿ ಅಂತ ಹೇಳ್ತಾರೆ. ಪ್ರವೇಶ ಮಾಡಿ ಅದರ ಅನುಭವ ಎಂಬತಕ್ಕಂಥದ್ದು. ಮಠಕ್ಕೆ ಬಂದರೆ ಮಠಕ್ಕೆ ಬಂದಿದ್ದೀವಿ ಅಂತ ಇಲ್ಲ, ನಮ್ಮ ಪಾಡಿಗೆ ಹರಟೆ ಹೊಡ್ಕೊಂಡಿರ್ತೇವೆ, ಹೌದಲ್ವ? ಮಠಕ್ಕೆ ಬಂದಿದ್ದೇವೆ, ಮೌನವಾಗಿರಬೇಕು, ಉಳಿದವರಿಗೆ ನಾವು ತೊಂದರೆ ಕೊಡಬಾರ್ದು ಅಂತಿರಲ್ಲ. ನಾವು ಮನೇಲಿದ್ದಾಗೆ ಇರ್ತೇವೆ. ಮಠಕ್ಕೆ ಬಂದರೆ ಹಂಗಲ್ಲ,
ಎಲ್ಲೇ ಆದರೂ ಹೇಳಿದ್ದದು ಹಾಗೆ. ಎಲ್ಲಾದರೂ ಪ್ರವಚನ ನಡೀತಾ ಇರುತ್ತೆ, ಪ್ರವಚನ ನಡೀತಾ ಇರಬೇಕಾದ್ರೆ ಹೋದಾಗ ನಾವು ಮಾತಾಡಬಾರ್ದು ಅಂತ ವಿವೇಕ ಇರಲ್ಲ. ನಮ್ಮ ಪಾಡಿ ನಾವು ಮೈಕಿಲ್ಲ ಅಂದರೂ ಅಷ್ಟು ಜೋರಾಗಿ ಮಾತಾಡ್ತಿರ್ತೇವೆ. ಅದಲ್ಲ ಮಾಯಾಂ ವಿದಸ್ಯ ಚಿಚ್ಛಕ್ತಿಯ ಕೇವಲೇ ಸ್ಥಿತ ಆತ್ಮನಿ ಎಂಬಂತಹ, ಅಂದರೆ ಚಿಚ್ಛಕ್ತಿಯ ಸ್ವರೂಪಭೂತವಾದ ಜ್ಞಾನಶಕ್ತಿಯಂತಹ ಆತ್ಮನಿ ಸ್ವರೂಪದಲ್ಲಿ ಸ್ಥಿತ ಇದ್ದಾನೆ ಇತಿ, ಈ ರೀತಿ ಅರ್ಥವನ್ನು ಹೇಳುವಂತಹ ಭಾಗವತೋಕ್ತ್ಯ ಭಾಗವತ ವಚನದಿಂದ ಚಿದಪಿ ಚೈತನ್ಯವೂ ಸಹ ಅಜ್ಞಾನನಾಶಿನಿ ಅಜ್ಞಾನನಾಶಕಮಾನಕ್ಕೆ ವೈರಿ ವಿರೋಧಿಯೇ ಆಗಿದೆ. ನ ಸಂಶಯ ಸಂದೇಹವೇ ಇಲ್ಲ. ಮಾಯಾಂ ವಿದಸ್ಯ ಚಿಚ್ಛಕ್ತಿಯ ಕೈವಲ್ಯೇ ಸ್ಥಿತ ಆತ್ಮನಿ, ಚಿಚ್ಛಕ್ತಿಯ ಸ್ವರೂಪಭೂತವಾದ ಜ್ಞಾನ ಸಾಮರ್ಥ್ಯದಿಂದ ಮಾಯೆಯನ್ನು ವಿದಸ್ಯ ದೂರ ಮಾಡಿಕೊಂಡು ಕೈವಲ್ಯೇ ಜಡ ಅಮಿಶ್ರಿತವಾದ ಆತ್ಮನಿ ಸ್ವರೂಪದಲ್ಲಿ ಸ್ಥಿತ ಇದ್ದಾನೆ ಇತಿ, ಈ ರೀತಿಯಲ್ಲಿ ಅರ್ಥವನ್ನು ಹೇಳುವಂತಹ ಈ ಭಾಗವತೋಕ್ತ್ಯ ಭಾಗವತದ ಮಾತಿನಿಂದ ಯತ್ ಯಾವ ಚಿದಪಿ ಸ್ವರೂಪ ಚೈತನ್ಯವೂ ಕೂಡ ಅಜ್ಞಾನನಾಶಿನಿ ಅಜ್ಞಾನನಾಶಕವೇ ಆಗಿರುವುದರಿಂದ ಸ್ವರೂಪಜ್ಞಾನಮಪಿ ಸ್ವರೂಪಜ್ಞಾನವೂ ಅಜ್ಞಾನಸ್ಯ ಅಜ್ಞಾನಕ್ಕೆ ವೈರಿ ವಿರೋಧಿಯೇ ಆಗಿದೆ. ನ ಸಂಶಯ ಸಂದೇಹವೇ ಇಲ್ಲ. ಸ್ವರೂಪಜ್ಞಾನಸ್ಯ ಅಜ್ಞಾನಸ್ಯ ಚ ಅವಿರೋಧಾತ್ ಕಥಂ ವ್ಯಾಹತಿ, ಹಿಂದೆ ನಾವು ಹೇಳಿದೆವು. ಮೂಕೋಹಂ ಇತಿ ವಿರುದ್ಧಂ ಅಂತ ಹೇಳಿ ವ್ಯಾಹತಿ ಬರುತ್ತೆ ಅಂತ, ವಿರೋಧ ಇದೆ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ ಸ್ವರೂಪಜ್ಞಾನಕ್ಕೂ ಅಜ್ಞಾನಕ್ಕೂ ವಿರೋಧ ಇಲ್ಲ, ಆದ್ದರಿಂದ ವಿರೋಧ ವ್ಯಾಹತಿ ಹೇಗೆ ಅಂತ. ಸ್ವರೂಪಜ್ಞಾನಸ್ಯ ಅಜ್ಞಾನಸ್ಯ ಚ ಅವಿರೋಧಾತ್, ಸ್ವರೂಪಜ್ಞಾನಕ್ಕೂ ಅಜ್ಞಾನಕ್ಕೂ ವಿರೋಧ ಇಲ್ಲ, ಆದ್ದರಿಂದಾಗಿ ವ್ಯಾಹತಿ ದೋಷವನ್ನು ಹೇಗೆ ಹೇಳ್ತೀರಾ ಅಂತಂದರೆ ಅದಕ್ಕೆ ಹೇಳ್ತಾರೆ ಇತ್ಯತಃ ಮಾಯಾಮಿತಿ ಅಂತ. ಯತ್ ಅಂದರೆ ಯಸ್ಮಾತ್ ಅಂತರ್ಥ, ವಿದಸ್ಯ ನಿರಸ್ಯ ದೂರ ಮಾಡಿಕೊಂಡು ಅಂತರ್ಥ, ಚಿದಪಿ ಅಂತಿದೆ ಅದಕ್ಕೆ ಸ್ವರೂಪಭೂತ ಜ್ಞಾನಮಪಿ ಅಂತರ್ಥ. ಸ್ವರೂಪಭೂತ ಜ್ಞಾನವೂ ಕೂಡ ಅಜ್ಞಾನ ನಾಶಿನಿ ಅಜ್ಞಾನಕ್ಕೆ ನಾಶಕವೇ ಆಗಿದೆ. ತತ್ ತಸ್ಮಾತ್ ಆದ್ದರಿಂದ ಸ್ವರೂಪ ಜ್ಞಾನವು ಅಜ್ಞಾನಕ್ಕೆ ವಿರೋಧಿಯೇ, ಅವಿರೋಧಿ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ವಿದಸ್ಯ ಲೆವಂತ ಪ್ರಯೋಗ, ಅಸು ನಿರಸನೆ, ವಿ ಉತ್ ಅಸ್ಯ ಅಸ್ ಲೆಪ್ರತ್ಯಯ, ಅಸು ನಿರಸನೆ ಅಂತ. ಸುಖಜ್ಞಾನೇ ಸತಿ ತದಾ ತದಜ್ಞಾನಂಚ ಕೋನ್ವಭೂತ್ ಸತ್ಯಜ್ಞಾನೇನ ವಚ್ಛಿನ್ನ ಸುಖಂ ವಾ ಕೋನ್ವಭೂದ್ಭವೇ. ಲೋಕದಲ್ಲಿ ಎಲ್ಲಿಯಾದರೂ ಸುಖಜ್ಞಾನ ಇದ್ದಾಗ ಸುಖದ ಅಜ್ಞಾನ ಇರುತ್ತಾ? ಎಲ್ಲಿಯಾದರೂ ಲೋಕದಲ್ಲಿ ಸುಖದ ಜ್ಞಾನ ಸುಖದ ಅಜ್ಞಾನ, ಸುಖದ ಜ್ಞಾನ ಇದ್ದಾಗ ಸುಖದ ಅಜ್ಞಾನ ಅಂತ ಯಾರಾದರೂ ಹೇಳ್ತಾರಾ? ಇಲ್ಲವೇ ಇಲ್ಲ. ಸುಖಜ್ಞಾನೇ ಸತಿ ತದಜ್ಞಾನಂ ಕೋ ಅನ್ವಭೂತ್, ಕಹ ಅನ್ವಭೂತ್, ಯಾರು ಅನುಭವಿಸಿದ್ದಾರೆ? ಸುಖಜ್ಞಾನ ಇದೆ, ನನಗೆ ಸುಖಜ್ಞಾನ ಇಲ್ಲ ಹೇಳ್ತಾರಾ? ಇಲ್ಲವೇ ಇಲ್ಲ. ಹಾಗೆ ಸತ್ಯಜ್ಞಾನೇ ಅನವಚ್ಛಿನ್ನ ಸುಖಂ ವಾ ಕಹ ಅನ್ವಭೂತ್ ಅಂತ. ಅಜ್ಞಾನ ಇದ್ದಾಗ, ಸುಖದ ಅಜ್ಞಾನ ಇದ್ದಾಗ ಅವನು ಅಪರಿಚ್ಛಿನ್ನವಾದ ಸುಖವನ್ನು ಅನುಭವಿಸ್ತಾ ಇದ್ದೇನೆ ಅಂತ ಯಾರಾದರೂ ಹೇಳ್ತಾರಾ? ಪರಸ್ಪರ ವಿರೋಧ ಹೇಳ್ತಾ ಇದ್ದಾರೆ. ಸುಖ ಇದ್ದಾಗ ಸುಖದ ಅಜ್ಞಾನ ಇಲ್ಲ, ಸುಖದ ಅಜ್ಞಾನ ಇದ್ದಾಗ ಸುಖದ ಜ್ಞಾನ ಇಲ್ಲ, ಪರಸ್ಪರ ವಿರೋಧ. ಅದಿದ್ದಾಗ ಇದಿದ್ದಿಲ್ಲ, ಕತ್ತಲೆ ಇದ್ದಾಗ ಬೆಳಕಿಲ್ಲ, ಬೆಳಕಿದ್ದಾಗ ಕತ್ತಲೆ ಇಲ್ಲ, ಪರಸ್ಪರ ವಿರೋಧ. ಕತ್ತಲೆ ಇದ್ದಾಗ ಬೆಳಕಿರುತ್ತಾ? ಇಲ್ಲ. ಬೆಳಕಿದ್ದಾಗ ಕತ್ತಲೆ ಇರುತ್ತಾ? ಇಲ್ಲ. ಅಂದರೆ ಪರಸ್ಪರ ವಿರೋಧ. ಹಾಗೆ ಸುಖ ಜ್ಞಾನ ಇದ್ದಾಗ ಸುಖದ ಅಜ್ಞಾನ ಇಲ್ಲ, ಸುಖದ ಅಜ್ಞಾನ ಇದ್ದಾಗ ಸುಖದ ಜ್ಞಾನ ಇಲ್ಲ, ಪರಸ್ಪರ ವಿರುದ್ಧ. ಜ್ಞಾನಕ್ಕೂ ಅಜ್ಞಾನಕ್ಕೂ ವಿರೋಧ ಇದೆ. ಅದರಿಂದಾಗಿ ಸ್ವರೂಪಜ್ಞಾನ ಅಜ್ಞಾನಕ್ಕೆ ಅವಿರೋಧಿ ಅಂತ ಹೇಳ್ತಕ್ಕಂಥದ್ದು ಕೊಡೋದೇ ಇಲ್ಲ. ಹೇಗೆ ಸುಖಜ್ಞಾನ ಸುಖ ಅಜ್ಞಾನ ಅವುಗಳಿಗೆ ವಿರೋಧ ಇದೆಯೋ, ಸ್ವರೂಪಜ್ಞಾನಕ್ಕೂ ಅಜ್ಞಾನಕ್ಕೂ ಅದೇ ರೀತಿಯಲ್ಲಿ ವಿರೋಧ ಇದೆ. ಸುಖಜ್ಞಾನೇ ಸತಿ, ಸುಖದ ಜ್ಞಾನ ಇದ್ದಾಗ
ತದಾ ಆಗ, ತದಜ್ಞಾನಂಚ ಸುಖದ ಅಜ್ಞಾನವನ್ನು ಕೂಡ ಕಹ ಯಾರು ಅನ್ವಭೂತ್ ಅನುಭವಿಸುತ್ತಾನೆ, ಯಾರೂ ಇಲ್ಲ. ಅಜ್ಞಾನೇ ಸತಿ ಸುಖದ ಅಜ್ಞಾನ ಇರುವಾಗ ಭವೇ ಸಂಸಾರದಲ್ಲಿ ಅನವಚ್ಛಿನ್ನ ಸುಖಂ ವಾ ನಿರವಧಿಕವಾಗಿರ್ತಕ್ಕಂಥ ಸುಖವನ್ನು ಅಪರಿಚ್ಛಿನ್ನವಾದ ಸುಖವನ್ನು ಕಹ ಯಾರು ಅನ್ವಭೂತ್ ಅನುಭವಿಸಿದ್ದಾನೆ. ಸುಖ ಅಜ್ಞಾನ ಇದೆ ಸಂಸಾರದಲ್ಲಿ, ನಿಮಗೆ ಅನವಚ್ಛಿನ್ನ ಅಪರಿಚ್ಛಿನ್ನವಾದ ಸುಖದ ಜ್ಞಾನ ಇದೆಯಾ? ಮೋಕ್ಷದಲ್ಲಿ ಆಗತಕ್ಕಂಥ ಸ್ವರೂಪ ಯೋಗ್ಯತೆಗೆ ಅನುಗುಣವಾದ ಪೂರ್ಣವಾದ ಸುಖಾನುಭವ ಬರುತ್ತಾ? ಇಲ್ಲ. ಅಜ್ಞಾನ ಇದ್ದಾಗ ಪೂರ್ಣ ಸುಖಾನುಭವ ಬರುವುದಿಲ್ಲ. ಸುಖಜ್ಞಾನೇ ಸತಿ ಸುಖಜ್ಞಾನ ಇರುತ್ತಾ ಇರಬೇಕಾದ್ರೆ ತದಾ ಆಗ, ತದಜ್ಞಾನಂಚ ಸುಖದ ಅಜ್ಞಾನವನ್ನು ಕೂಡ ಕಹ ಯಾರು ಅನ್ವಭೂತ್ ಅನುಭವಿಸ್ತಾ ಇದ್ದಾನೆ. ಅಜ್ಞಾನೇ ಸತಿ ಸುಖದ ಅಜ್ಞಾನವಿರುವಾಗ ಭವೇ ಸಂಸಾರದಲ್ಲಿ ಅನವಚ್ಛಿನ್ನ ಸುಖಂ ವಾ ಅಂತ ಅಪರಿಚ್ಛಿನ್ನವಾದ ಪೂರ್ಣವಾದ ಸುಖವನ್ನು ಕಹ ಅನ್ವಭೂತ್ ಯಾರು ಅನುಭವಿಸ್ತಾ ಇದ್ದಾನೆ, ಅದು ಇಲ್ಲ. ಅನುಭವ ವಿರುದ್ಧಂಚ ಸ್ವರೂಪಜ್ಞಾನಸ್ಯ ಅಜ್ಞಾನ ಅವಿರೋಧಿತ್ವಂ ಇತ್ಯಾಹ. ಸ್ವರೂಪಜ್ಞಾನಕ್ಕೆ ಅಜ್ಞಾನ ಅವಿರೋಧಿ ಅಂತ ಅವ್ರು ಹೇಳ್ತಾ ಇದ್ದಾರಲ್ಲ, ಸ್ವರೂಪಜ್ಞಾನಕ್ಕೆ ಅಜ್ಞಾನವು ಅವಿರೋಧಿ ಎಂಬತಕ್ಕಂಥದ್ದು ಅನುಭವ ವಿರುದ್ಧ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸ್ವರೂಪಜ್ಞಾನಸ್ಯ ಅಜ್ಞಾನ ವಿರೋಧಿತ್ವಂ ಅನುಭವ ವಿರುದ್ಧಂಚ ಇತ್ಯಾಹ ಅಂತ ಅರ್ಥ. ಸ್ವರೂಪಜ್ಞಾನಕ್ಕೆ ಅಜ್ಞಾನವು ಅವಿರೋಧಿ ಅಂತ ಅವ್ರು ಹೇಳ್ತಾರೆ, ಅದು ಅನುಭವ ವಿರುದ್ಧ ಅನ್ನೋದನ್ನು ಸುಖಜ್ಞಾನೇ ಸತಿ ತದಾ ವಾಕ್ಯದಿಂದ ಹೇಳ್ತಾ ಇದ್ದಾರೆ. ತದಾ ಸುಖಜ್ಞಾನ ದಶಾಯಾಮ್, ಯಾವಾಗ ಸುಖಜ್ಞಾನ ಇರುತ್ತೋ ಆಗಲೇ, ಬದುಕಿದ್ದಾಗ ಅಂತ ಅರ್ಥ ಅಲ್ಲ. ಯತ್ಕಾಲಾವಚ್ಛೇದೇನ ಸುಖಜ್ಞಾನಂ ತತ್ಕಾಲಾವಚ್ಛೇದೇನ ಅವನಿಗೆ ತದಜ್ಞಾನಂ ಹೇಳಲಿಕ್ಕೆ ಬರಲ್ಲ. ಯತ್ಕಾಲಾವಚ್ಛೇದೇನ ಯದ್ವಿಷಯಕ ಸುಖಂ, ಯತ್ಕಾಲಾವಚ್ಛೇದೇನ ಯದ್ವಿಷಯಕ ಸುಖಂ ಅವಚ್ಛೇದೇನ ತದ್ವಿಷಯಕ ದುಃಖ ಜ್ಞಾನಾಭಾವ ಹೇಳಲಿಕ್ಕೆ ಬರಲ್ಲ. ಯಾವ ಕಾಲದಲ್ಲಿ ಯದ್ವಿಷಯಕವಾದ ಸುಖ ಇದೆಯೋ ಅದೇ ಕಾಲದಲ್ಲಿ ಅದೇ ವಿಷಯಕವಾದ ಸುಖ ಇಲ್ಲ, ಸುಖದ ಅಜ್ಞಾನ ಇದೆ ಅಂತ ಹೇಳಲಿಕ್ಕೆ ಬರಲ್ಲ. ಈಗ ಅದಕ್ಕೆ ಯತ್ಕಾಲಾವಚ್ಛೇದನ ಹೇಳಬೇಕು, ಮತ್ತು ಯದ್ವಿಷಯಕ ಅಂತಲೂ ಹೇಳಬೇಕು. ಊಟ ಮಾಡ್ತಾ ಇರಬೇಕಾದ್ರೆ ಟಿ ವಿ ನೋಡಲ್ಲ ಅಂತಾದರೆ ಆವಾಗ ಟಿ ವಿ ದರ್ಶನ ಸುಖ ಇಲ್ಲ ಅಂತ ಅಜ್ಞಾನ ಇದೆಯಲ್ಲ. ಟಿ ವಿ ಜ್ಞಾನ ಇಲ್ಲ, ಅಜ್ಞಾನ ಬಂತಲ್ಲ, ದರ್ಶನ ಅಜ್ಞಾನ ಬಂತಲ್ಲ. ಅದಕ್ಕೆ ಹೇಳಿದೆ, ಅದಕ್ಕೆ ಯದ್ವಿಷಯಕ ಜ್ಞಾನ ಇದೆಯೋ ಯತ್ಕಾಲಾವಚ್ಛೇದನ ಇದೆಯೋ ಅವನಿಗೆ ಊಟ ಮಾಡೋದು ಬೇರೆ ಸಮಯದಲ್ಲಿ ಅದು ಅನುಭವ ಇಲ್ಲ ಅಲ್ವಾ. ಊಟ ಮಾಡುವ ಕಾಲದಲ್ಲಿ ಆ ರಸಾನುಭವ, ಬೇರೆ ಕಾಲದಲ್ಲಿ ಇಲ್ಲ. ಅದಕ್ಕೆ ಯತ್ಕಾಲಾವಚ್ಛೇದೇನ ಯದ್ವಿಷಯಕ ಸುಖ ಜ್ಞಾನ ತತ್ಕಾಲಾವಚ್ಛೇದೇನ ತದ್ವಿಷಯಕ ಅಜ್ಞಾನಂ ಹೇಳಲಿಕ್ಕೆ ಬರೋದಿಲ್ಲ. ಸುಖಜ್ಞಾನ ದಶಾಯಾಮ್, ಸುಖ ಇರುವಂತಹ ಕಾಲದಲ್ಲಿ ತದಜ್ಞಾನಂ ಸುಖಂ ನ ಜಾನಾಮಿ ಜ್ಞಾನ ಬರಬೇಕು. ಸುಖ ಜ್ಞಾನ ಇಲ್ಲ ಅಂತಂದರೆ ಸುಖಂ ನ ಜಾನಾಮಿ ಇತಿ ಸುಖ ಅಜ್ಞಾನ, ಇದು ಸುಖದ ಅಜ್ಞಾನ. ಸುಖ ಅನುಭವಿಸ್ತಾ ಇರಬೇಕಾದ್ರೆ ಸುಖಂ ನ ಜಾನಾಮಿ ಜ್ಞಾನ ಬರುತ್ತಾ? ಬರೋದೇ ಇಲ್ಲ. ಸುಖಜ್ಞಾನಂ ಹಿ ಸಾಕ್ಷಿ, ಸುಖಜ್ಞಾನ ಇದೆಯಲ್ಲ ಅದು ಸಾಕ್ಷಿ ರೂಪವಾದದ್ದು. ಸುಖಜ್ಞಾನ ಸುಖ ದುಃಖಗಳೆಲ್ಲ ಸಾಕ್ಷೀಂದ್ರಿಯ ಗ್ರಾಹ್ಯ. ಆದ್ದರಿಂದ ಸುಖಜ್ಞಾನಂ ಹಿ ಸಾಕ್ಷಿ ತಚ್ಚ ಸ್ವರೂಪಜ್ಞಾನಂ. ಸಾಕ್ಷಿ ಅಂತಕ್ಕಂಥದ್ದೇನಾಗಿದೆ? ಸ್ವರೂಪಜ್ಞಾನ. ಸಾಕ್ಷಿಯು ಸ್ವರೂಪಜ್ಞಾನ, ಜ್ಞಾನರೂಪ, ಅದು ಅಂದ ಸ್ವರೂಪಜ್ಞಾನ. ತಸ್ಯ ಚ ಅಜ್ಞಾನ ಅವಿರೋಧಿತ್ವೇ ಒಂದು ವೇಳೆ ದಶಾಯಾಮೇವ ಸುಖಂ ನ ಜಾನಾಮಿ ಇತ್ಯನುಭವ ಸ್ಯಾದಿತಿ ಭಾವ. ಸುಖವನ್ನು ಅನುಭವಿಸುವಂತಹ ಕಾಲದಲ್ಲಿಯೇ ಸುಖಂ ನ ಜಾನಾಮಿ ಅಂತ ಜ್ಞಾನ ಬರಬೇಕಾಗಿದೆ. ಯಾಕೆ? ಸ್ವರೂಪಜ್ಞಾನ ಅಜ್ಞಾನಕ್ಕೆ ಅವಿರೋಧಿ. ಸ್ವರೂಪಜ್ಞಾನ ಸುಖದ ಜ್ಞಾನ ಅದು ಇದೆ, ಸುಖವನ್ನು ಅನುಭವಿಸ್ತಾ ಇದ್ದಾನೆ. ಆವಾಗ ಅಜ್ಞಾನ ವಿರೋಧಿ ಅಲ್ಲ, ಸುಖಂ ನ ಜಾನಾಮಿ ಅಂತ ಜ್ಞಾನ ಬರಬೇಕಾದೀತು. ಬರುತ್ತೆ ಎಲ್ಲಾದರೂ? ಸುಖವನ್ನು ಯಾವ ಕಾಲದಲ್ಲಿ ಯಾವ ಸುಖವನ್ನು ಅನುಭವಿಸ್ತಾ ಇದ್ದಾನೋ ಅದೇ ಕಾಲದಲ್ಲಿ ಆ ಸುಖವನ್ನು ನಾನು ತಿಳಿದಿಲ್ಲ, ಅನುಭವಿಸ್ತಾ ಇಲ್ಲ ಅಂತ ಹೇಳ್ತಾನ? ಇಲ್ಲವೇ ಇಲ್ಲ. ಏನು ಸಾಕ್ಷಿ ಒಪ್ತಾರವರು? ಹಾಂ ಹೇಳ, ಸಾಕ್ಷಿ ಅಂತೂ ಒಪ್ತಾರಲ್ಲ.
ನೀವು ಹೇಳೋದು ತಪ್ಪಾಗಿದೆ ಅಷ್ಟೇ ಹೊರತು ಸುಖ ದುಃಖಗಳನ್ನು ಗ್ರಹಣ ಮಾಡೋದು ಸಾಕ್ಷಿಯೇ, ಬಾಹ್ಯೇಂದ್ರಿಯಗಳಲ್ಲ. ಒಪ್ಪಬೇಕು. ಸಾಕ್ಷಿಯನ್ನು ಒಪ್ಪಿದ್ದಾನೆ, ಸಾಕ್ಷಿಯನ್ನು ಒಪ್ಪಿದ್ದಾನೆ. ಬ್ರಹ್ಮ ಇದ್ದಾನಲ್ಲ, ಬ್ರಹ್ಮ ಜ್ಞಾನ ಸ್ವರೂಪಿ, ಸ್ವರೂಪ ಜ್ಞಾನ ಸಾಕ್ಷಿ. ಅದೇ ಅಜ್ಞಾನೇ ಸತಿ ಭವೆ ಅಂದರೆ ಸಂಸಾರೇ ಅಂತ ಅರ್ಥ. ಎರಡನೇದು ಸತ್ಯಜ್ಞಾನೇ ಅನವಚ್ಛಿನ್ನ ಸುಖಂ, ಅದಕ್ಕೆ ಅರ್ಥ ಬರೀತಾ ಇದ್ದಾರೆ. ಅಜ್ಞಾನೇ ಸತಿ, ಸತ್ಯಜ್ಞಾನೇ ಅಂದರೆ ಅಜ್ಞಾನೇ ಸತಿ, ಅಜ್ಞಾನ ಇರಬೇಕಾದರೆ, ಭವೆ ಅಂದರೆ ಸಂಸಾರದಲ್ಲಿ, ಅನವಚ್ಛಿನ್ನ ಸುಖಂ ವಾ ಕಹ ಅನ್ವಭೂತ್, ಅಪರಿಚ್ಛಿನ್ನವಾದ ಸುಖವನ್ನು, ಅನವಚ್ಛಿನ್ನ ಸುಖ ಅಂತಂದರೆ ಪೂರ್ಣವಾದ ಸುಖ, ಅದನ್ನು ಯಾರು ಅನುಭವಿಸಿದ್ದಾನೆ? ಹೌದು, ಅಪರಿಚ್ಛಿನ್ನ, ಅಪರಿಮಿತವಾದ, ಪೂರ್ಣವಾದ. ಅನುಭೂತವಾನ್, ಅನ್ವಭೂತ ಅಂದರೆ ಕಹ ಅನುಭೂತವಾನ್ ನಕೋಪಿ ಇತ್ಯರ್ಥ. ಯಾರೂ ಅನುಭವಿಸಿಲ್ಲ. ಅಜ್ಞಾನ ಇದ್ದಾಗ ಜ್ಞಾನ ಇಲ್ಲ. ಯಾಕೆ? ಅಪರಿಚ್ಛಿನ್ನ ಸುಖ ಜ್ಞಾನ ಇಲ್ಲ. ಸುಖಜ್ಞಾನಸ್ಯ ಅಜ್ಞಾನ ಅವಿರೋಧಿತ್ವೇ ತದಪಿ ಅನುಭೂಯೇತ. ಸುಖಜ್ಞಾನಕ್ಕೆ ಅಜ್ಞಾನ ವಿರೋಧಿ ಅಲ್ಲ ಅಂತಾದರೆ ಆವಾಗ ಸಂಸಾರದಲ್ಲಿ ಅಜ್ಞಾನ ಇದೆ, ಏನಾಗಬೇಕಾಗಿತ್ತು? ಪೂರ್ಣ ಸುಖ ಅನುಭವಕ್ಕೆ ಬರಬೇಕಾಗಿತ್ತು. ಪೂರ್ಣ ಸುಖ ಅನುಭವ ಬರುತ್ತಾ? ಇಲ್ಲ. ಯಾಕೆ ಬರಲ್ಲ? ಅಜ್ಞಾನ ಇರೋದ್ರಿಂದ. ಅದರಿಂದ ಏನಾಯಿತು? ಅಜ್ಞಾನವು ಜ್ಞಾನಕ್ಕೆ ವಿರೋಧಿ ಅಂತಾಯಿತು. ಸಂಸಾರದಲ್ಲಿ ಸ್ವಲ್ಪ ಸುಖ ಜ್ಞಾನ ಇದೆಯಲ್ಲ, ಅಜ್ಞಾನ ಇದ್ರೂ ಸ್ವಲ್ಪ ಸುಖ ಜ್ಞಾನ ಇದೆ. ಅದಕ್ಕೋಸ್ಕರ ಪೂರ್ಣ ಸುಖ ಜ್ಞಾನ ಅಂತ. ಸುಖಜ್ಞಾನಸ್ಯ ಅಜ್ಞಾನ ಅವಿರೋಧಿತ್ವ. ಸುಖಜ್ಞಾನ ಎಂತಕ್ಕಂಥದ್ದು ಅಜ್ಞಾನಕ್ಕೆ ವಿರೋಧಿ ಅಲ್ಲ ಅಂತಾದರೆ ಆವಾಗ ತದಪಿ ಅನುಭೂಯೆ, ಅಪರಿಚ್ಛಿನ್ನ ಸುಖಜ್ಞಾನವೂ ಬರಬೇಕಾದೀತು. ಯದ್ಭಾತಂ ನ ತದಜ್ಞಾತಂ ಇತಿ ಯತ್ತತ್ವದೀಪನೆ ಸ್ವಯಮಪ್ಯಾಹ ಸಾರ್ವಜ್ಞ ಅಜ್ಞತ್ವೇ ತದ್ದೂರದೂರಗೆ. ಅವರಲ್ಲಿಯೂ ಕೂಡ ತತ್ವದೀಪನ ಅಂತ, ತತ್ವಪ್ರದೀಪ ಅಂತ ಒಂದು ಗ್ರಂಥ ತ್ರಿವಿಕ್ರಮ ಪಂಡಿತಾಚಾರ್ಯರು ರಚನೆ ಮಾಡಿದ್ದಲ್ಲ, ತತ್ವಪ್ರದೀಪ ಅಂತ, ಮಾಯಾವಾದಿಗಳ ಗ್ರಂಥ ತತ್ವಪ್ರದೀಪ ಅಂತ. ಅಲ್ಲಿ ಒಂದು ವಿಷಯವನ್ನು ಹೇಳಿದ್ದಾರೆ, ಯದ್ಭಾತಂ ನ ತದಜ್ಞಾತಂ ಅಂತ. ಯಾವುದು ಭಾತ ಜ್ಞಾನಕ್ಕೆ ವಿಷಯವೋ, ಯಾವುದನ್ನು ನಾವು ಅನುಭವಿಸ್ತಾ ಇದ್ದೇವೋ, ತದಜ್ಞಾತಂ ನ, ಅದು ಅಜ್ಞಾತವಾದದ್ದಾಗೋದಿಲ್ಲ, ಅಜ್ಞಾನಕ್ಕೆ ವಿಷಯ ಅಲ್ಲ. ಹಾಗಾದರೆ ಯದ್ವಿಷಯಕ ಜ್ಞಾನ ಇದೆಯೋ ತದ್ವಿಷಯಕ ಅಜ್ಞಾನ ಹೇಳಲಿಕ್ಕೆ ಬರಲ್ಲ ಅಂತ ಅವರದ್ದೇ ಕೋಟ್ ಮಾಡ್ತಾ ಇದ್ದಾರೆ. ಯದ್ಭಾತಂ ನ ತದಜ್ಞಾತಂ ಇತಿ ತತ್ವದೀಪನೇ ಅಂತ. ನೀವು ತತ್ವಪ್ರದೀಪ ಎಂಬತಕ್ಕಂಥ ಗ್ರಂಥದಲ್ಲಿ ಅವರೇ ಹೇಳಿದ್ದಾರೆ, ಸ್ವಯಮಪ್ಯಾಹ, ಅದ್ವೈತಿಗಳೇ ಹೇಳಿದ್ದಾರೆ. ಅದರಿಂದಾಗಿ ಸಾರ್ವಜ್ಞಾಜ್ಞತ್ವೇ ತದ್ದೂರದೂರಗೆ ಅಂತ. ಯಾವುದು ಭಾತ ಅದು ಅಜ್ಞಾತ ಆಗಲ್ಲ, ಯಾವುದು ಅಜ್ಞಾತವೋ ಅದು ಭಾತ ಆಗಲ್ಲ. ಹಾಗಾದರೆ ಭಾತ ಅಂದರೆ ಸರ್ವಜ್ಞತ್ವ, ಅಜ್ಞಾತ ಅಂದರೆ ಅಜ್ಞಾನ. ಹಾಗಾದರೆ ಅದೇನಾಯಿತು? ಒಟ್ಟಿಗೆ ಇರ್ಲಿಕ್ಕೆ ಸಾಧ್ಯ. ದೂರಗೆ, ತುಂಬ ದೂರದಲ್ಲಿರ್ತಕ್ಕಂಥದ್ದು, ಒಂದೊಂದು ಬೇರೆ ಬೇರೆ ಇರತಕ್ಕಂಥದ್ದು ಒಟ್ಟಿಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಅಜ್ಞಾನತ್ವ ಸರ್ವಜ್ಞತ್ವ ಎರಡನ್ನೂ ಕೂಡ, ಅಜ್ಞಾನ ಮತ್ತು ಸರ್ವಜ್ಞತ್ವ ಎರಡನ್ನೂ ಕೂಡ ಒಟ್ಟಿಗೆ ಹೇಳಲಿಕ್ಕೆ ಬರೋದಿಲ್ಲ. ಪರಮಾತ್ಮನಿಗೆ ಸ್ವರೂಪ ಜ್ಞಾನ ಇದ್ದಾಗಲೇ ಅವಿರೋಧಿಯಾದ ಅಜ್ಞಾನ ಇದೆ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ಸ್ವರೂಪ ಜ್ಞಾನ ಅಜ್ಞಾನಕ್ಕೆ ವಿರೋಧಿಯೇ ಆಗಿದೆ. ಯದ್ಭಾತಂ, ಯಾವುದು ಜ್ಞಾನಕ್ಕೆ ವಿಷಯವಾಗಿದೆಯೋ, ತತ್ ಅದು ನ ಅಜ್ಞಾತಂ, ಅಜ್ಞಾನಕ್ಕೆ ವಿಷಯವಾಗುವುದಿಲ್ಲ. ಇತಿ ಎಂಬುದಾಗಿ ತತ್ವದೀಪನೆ, ತತ್ವಪ್ರದೀಪ ಎಂಬತಕ್ಕಂತಹ ಗ್ರಂಥದಲ್ಲಿ ಸ್ವಯಮಪಿ ತಾನೇ ಅದ್ವೈತಿಗಳೇ ಯತ್ ಯಾವ ಕಾರಣದಿಂದ ಆಹಾ ಹೇಳಿದ್ದಾರೋ ತತ್ ಆದ್ದರಿಂದ ಸರ್ವಜ್ಞಾಜ್ಞತ್ವೇ, ಸರ್ವಜ್ಞತ್ವ ಮತ್ತು ಅಜ್ಞಾನಗಳು ದೂರಗೆ ಪರಸ್ಪರ ಒಟ್ಟಿಗೆ ಇರ್ತಕ್ಕಂಥವುಗಳಲ್ಲ, ದೂರದಲ್ಲಿರ್ತಕ್ಕಂಥವುಗಳೇ ಆಗಿದ್ದಾವೆ.
ಗೊತ್ತಿಲ್ಲ ಅಂತಲ್ಲ, ಆದರೂ ಅವ್ರು ಹೇಳೋದು ಹಾಗೆ. ಹಾಂ, ಒಪ್ಕೋಬೇಕು ಅಂತಲೇ ಹೇಳ್ತಾ ಇರೋದು ನಾವು. ಯದ್ ಭಾತಂ ಅಂತ ಹೇಳಿದ್ದೀರಾ, ತದ್ ಅಜ್ಞಾತಂ ನ ಅಂತ, ಅದರಿಂದಾಗಿ ನೀವು ಒಪ್ಕೊಂಡಿದ್ದೀರಿ. ಹಾಂ, ಅದಕ್ಕೆ ಅವರಲ್ಲಿ ನಾವು ಹೇಳೋದು ತತ್ವಪ್ರದೀಪಕಾರರ ಅಭಿಪ್ರಾಯ ಅಂತ. ಶಂಕರಾಚಾರ್ಯರ ಅಭಿಪ್ರಾಯ ಅಂತಕ್ಕಂಥದ್ದು ಸ್ವರೂಪ ಜ್ಞಾನಕ್ಕೆ ಅಜ್ಞಾನ ಅವಿರೋಧಿ ಅಂತ. ಹಾಂ, ಅದಕ್ಕೆ ಹೇಳ್ತಾ ಇರೋದು ನಿಮ್ಮ ಅಭಿಪ್ರಾಯ ಸರಿಯಲ್ಲ ಅಂತ ಹೇಳ್ತಾ ಇರೋದು. ನಿಮ್ಮ ಮತದಲ್ಲೇ ಈಗ ಹೇಳಿರೋದ್ರಿಂದ ನಿಮ್ಮ ಮತ ಸರಿಯಲ್ಲ ಅಂತ ಹೇಳ್ತಾರೆ. ಹೌದು, ಅವರಲ್ಲಿ ವಿರೋಧ ಇದ್ದೇ ಇದೆ, ನಮ್ಮಲ್ಲಿಲ್ಲ. ಹೌದು, ಒಂದೇ ನಮ್ಮಲ್ಲಿ ಟೀಕಾಕಾರರಿಗೆ ಟಿಪ್ಪಣಿಕಾರರಿಗೆ ಎಲ್ಲೂ ವಿರೋಧ ಇಲ್ಲ, ಅಲ್ಲಿ ಅವರಲ್ಲಿ ಇದೆ. ಅಭಿಪ್ರಾಯಗಳನ್ನು ಬೇರೆ ಬೇರೆ ಇದರಲ್ಲಿ ಹೇಳಿರ್ತಾರೆ, ತತ್ವದಲ್ಲಿ ವಿರೋಧ ಇಲ್ಲ. ಅವ್ರದ್ದೇ ಮಾಯಾವಾದಿಗಳದ್ದೇ, ಶಂಕರಾಚಾರ್ಯದಲ್ಲ. ಹೇಳ್ತಾರೆ ಅದಕ್ಕೆ ಹೇಳಿದ್ದು ಹೌದು, ಅವರ ಅಭಿಪ್ರಾಯ ಅಂತ ಹೇಳ್ಬಿಡ್ತಾರೆ. ಹಾಂ, ಅದಕ್ಕೆ ನಾವು ಹೇಳಿದ್ದು ನಿಮ್ಮ ಮತದಲ್ಲೇ ಇದೆ ಅಂತ ಹೇಳಿ. ಹಾಂ, ಇದು ಹೆಸರು ಗೊತ್ತಿಲ್ಲ, ನೆನಪಿಲ್ಲ. ಇದು ನ್ಯಾಯಾಮೃತದಲ್ಲೇ ಬರುತ್ತೆ, ತತ್ವಪ್ರದೀಪ ಅಂತ. ಯತ್ ಯಾವುದು ಭಾತಂ ಜ್ಞಾನಕ್ಕೆ ವಿಷಯವಾಗಿದೆಯೋ ತತ್ ಅದು ನ ಅಜ್ಞಾತಂ ಅಜ್ಞಾನಕ್ಕೆ ವಿಷಯವಾಗುವುದಿಲ್ಲ. ಈ ರೀತಿಯಾಗಿ ತತ್ವದೀಪನೆ, ತತ್ವಪ್ರದೀಪ ಎಂಬತಕ್ಕಂತಹ ಗ್ರಂಥದಲ್ಲಿ ಸ್ವಯಮಪಿ ತಾವೇ ಅದ್ವೈತಿಗಳೇ ಹೇಳಿದ್ದಾರೆ. ಯತ್ ಯಾವ ಕಾರಣದಿಂದ ಆಹಾ ಹೇಳಿದ್ದಾರೋ ತತ್ ಆದ್ದರಿಂದ ಸರ್ವಜ್ಞ ಅಜ್ಞತ್ವೇ, ಸರ್ವಜ್ಞತ್ವ ಮತ್ತು ಅಜ್ಞಾನಗಳು ದೂರದಲ್ಲಿರ್ತಕ್ಕಂಥವುಗಳೇ ಆಗಿದ್ದಾವೆ. ಸರ್ವಜ್ಞತ್ವ ಇದ್ದಲ್ಲಿ ಅಜ್ಞಾನ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಅಲ್ಲಿ ತತ್ವದೀಪನ, ತತ್ವವನ್ನು ಬೆಳಗೋದು, ತತ್ವಪ್ರದೀಪ ಅಂದರು. ಇಲ್ಲಿ ಶ್ಲೋಕಕ್ಕೆ ಸರಿ ಹೋಗಬೇಕು ಅಂಥೇಳಿ ತತ್ವಪ್ರದೀಪ ಅನ್ನೋದನ್ನು ತತ್ವದೀಪನ ಅಂತ ಹೇಳಿದ್ದಾರೆ. ತತ್ವಪ್ರದೀಪ ಅಂತಲೇ ಹೆಸರು, ಗ್ರಂಥದ ಹೆಸರು. ಅಲ್ಲಿ ತದಜ್ಞಾತಂ ಅಂತಿದೆ. ತತ್ ಅಂದರೆ ತಸ್ಮಾತ್, ಅಲ್ಲ ತದ್ದೂರಗೆ ಅಂತಿದೆ. ತತ್ ಅಂದರೆ ತಸ್ಮಾತ್ ಅಂತ ಅರ್ಥ. ತದ್ದೂರಗೆ, ತತ್ ಅಂದರೆ ತಸ್ಮಾತ್ ಆದ್ದರಿಂದ. ದೂರಗೆ ಅತ್ಯಂತ ದೂರಸ್ಥೆ ಅಂದರೆ ಏನರ್ಥ? ಪರಸ್ಪರ ವಿರುದ್ಧೆ, ತುಂಬ ದೂರದಲ್ಲಿರೋದು, ಒಬ್ರಿಗೊಬ್ರು ಮುಖನೇ ನೋಡಲ್ಲ ಅಂತ ಹೇಳ್ತೇವಲ್ಲ ಹಾಗೆ. ಅಜ್ಞಾನ ಇದ್ದಲ್ಲಿ ಸರ್ವಜ್ಞತ್ವ ಬರಲಿಕ್ಕೆ ಸಾಧ್ಯ ಇಲ್ಲ, ಸರ್ವಜ್ಞತ್ವ ಇದ್ದಲ್ಲಿ ಅಜ್ಞಾನ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅತ್ಯಂತ ವಿರುದ್ಧೇ ಅತಃ ನ ವ್ಯಾಹತೆ ಪರಿಹಾರ ಇತಿ ಭಾವ. ಇಂದ ವಿರೋಧ ಪರಿಹಾರ, ವ್ಯಾಹತಿ ಪರಿಹಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇರತಕ್ಕಂಥವುಗಳು ದೂರಗ, ದ್ವಿವಚನ. ಸರ್ವಜ್ಞ ಸಾರ್ವಜ್ಞ ಅಜ್ಞತ್ವೇ ದ್ವಿವಚನ, ದೂರಗೆ ದ್ವಿವಚನ. ದೂರಗಂ ದೂರಗೆ ದೂರಗಾನಿ. ನಪುಂಸಕಲಿಂಗ. ಸಾರ್ವಜ್ಞ ಅಜ್ಞತ್ವೇ ಅಜ್ಞತ್ವಂ ಅಜ್ಞತ್ವೇ ಅಜ್ಞತ್ವಾನಿ. ದೂರಗಂ ದೂರಗೆ ದೂರಗ. ಪುಲ್ಲಿಂಗನೂ ಇದೆ, ಅದು ತ್ರಿಲಿಂಗದಲ್ಲೂ ಇದೆ, ಪ್ರಕೃತದಲ್ಲಿ ನಪುಂಸಕಲಿಂಗ ಅಷ್ಟೆ. ಅಜ್ಞತಾಖಿಲ ಸಂವೇತ್ತು ಘಟತೆ ನ ಕುತಶ್ಚನ ಇತ್ಯುಕ್ತಮತಯೇವಾರ್ಯೈಃ ಕಾರ್ಯಧುರ್ಯೈರ್ಮಹಾತ್ಮಭಿಃ. ಆಚಾರ್ಯರು ಇದನ್ನು ಹೇಳಿದ್ದಾರೆ. ಅಜ್ಞತಾಖಿಲ ಸಂವೇತ್ತು ಘಟತೆ ನ ಕುತಶ್ಚನ ಎಂಬುದಾಗಿ ಆಚಾರ್ಯರು ಉಪಾಧಿ ಖಂಡನದಲ್ಲಿ ಈ ವಾಕ್ಯವನ್ನು ಹೇಳಿದ್ದಾರೆ. ಅಜ್ಞತಾ ಅಖಿಲ ಸಂವೇತ್ತು ನ ಘಟತೆ ಕುತಶ್ಚನ. ಭಗವಂತ ಅಖಿಲ ಸಂವೇತ್ತ, ಭಗವಂತ ಅಖಿಲ ಸಂವೇತೃ, ಎಲ್ಲವನ್ನೂ ತಿಳಿದವನು. ಅಖಿಲ ಸಂವೇತ್ತು
ಸರ್ವಜ್ಞನಾದ ಪರಮಾತ್ಮನಿಗೆ ಅಜ್ಞತಾ ಕಥಂಚನ ನ ಘಟತೆ, ಯಾವ ರೀತಿಯಿಂದಲೂ ಅಜ್ಞಾನವನ್ನು ಕೂಡಿಸ್ಲಿಕ್ಕೆ ಬರೋದಿಲ್ಲ ಅಂತ ಆಚಾರ್ಯರು. ಎಂಥವರವರು? ಕಾರ್ಯಧುರ್ಯೈ ಮಹಾತ್ಮಭಿ ಆರ್ಯೈ ಉಕ್ತಂ. ಆಚಾರ್ಯರು ವೇದ ಪ್ರಾಮಾಣ್ಯ ಸಮರ್ಥನೆ ಮಾಡಲಿ ಸ್ಥಾಪನೆ ಮಾಡಲಿಕ್ಕೆ ಅವರು ದೊಡ್ಡ ಕಾರ್ಯಭಾರವನ್ನು ಹೊತ್ಕೊಂಡಿದ್ದಾರೆ. ಕಾರ್ಯಧುರ್ಯೈ, ದೊಡ್ಡ ಕಾರ್ಯಭಾರ, ಕಾರ್ಯ ಜವಾಬ್ದಾರಿ ಅವರಿಗಿದೆ. ಏನದು? ವೇದಕ್ಕೆ ಸರ್ವಥಾ ಅಪ್ರಾಮಾಣ್ಯ ಬರಬಾರ್ದು, ವೇದ ಅತತ್ವ ವೇದಕ ಅಂತ ಆಗಲೇಬಾರ್ದು, ವೇದಕ್ಕೆ ಪ್ರಾಮಾಣ್ಯ ಸ್ಥಾಪನೆ ಮಾಡಬೇಕು ಎಂಬತಕ್ಕಂತಹ ಮಹತ್ತಾದ ಕಾರ್ಯವನ್ನು ಹೊತ್ಕೊಂಡಿದ್ದಾರೆ. ಅಂತಹ ಮಹಾತ್ಮರಾಗಿರ್ತಕ್ಕಂತಹ ಪೂಜ್ಯರಾದ ಆಚಾರ್ಯರು ಇದನ್ನು ಹೇಳಿದ್ದಾರೆ. ಅಜ್ಞಾನ ಸರ್ವಜ್ಞನಿಗೆ ಯಾವತ್ತೂ ಕೂಡಲ್ಲ. ಆದ್ದರಿಂದ ಏನು ಹೇಳಿದಂತೆ ಆಯಿತು? ಅಸಂಗೋಖ್ಯಯಂ ಪುರುಷಃ ಎಂಬತಕ್ಕಂತಹ ಶ್ರುತಿ ಎಂಬತಕ್ಕಂತಹದ್ದು ಪರಮಾತ್ಮನಿಗೆ ಅಜ್ಞಾನದ ಸಂಬಂಧವನ್ನು ಹೇಳ್ತಾನೇ ಇಲ್ಲ. ನೀವು ಹೇಳುವ ರೀತಿಯಲ್ಲಿ ಭಗವಂತನಿಗೆ ಅಸಂಗ ಅಂಥೇಳಿ ಸರ್ವ ಪದಾರ್ಥಗಳ ಸಂಬಂಧಕ್ಕೆ ಅಜ್ಞಾನ ನಿಮಿತ್ತ ಅಂತ ಹೇಳ್ತೇವೆ ಅಂತಂದರೆ ಇದು ಶ್ರುತಿ ಹೇಳ್ತಾನೇ ಇಲ್ಲ. ಅಜ್ಞಾನ ಸರ್ವಜ್ಞನಿಗೆ ಎಂದೂ ಹೇಳಲಿಕ್ಕೆ ಬರಲ್ಲ ಅಂತ ಅವರು ಹೇಳಿದ್ದಾರೆ. ಉಪಾಧಿ ಖಂಡನ 3 ಇದೆಯಲ್ಲ, ಮಾಯಾವಾದ ಖಂಡನ, ಮಿಥ್ಯಾತ್ವ ಖಂಡನತ್ರಯ ಅಂತ, ಅದರ ಉಪಾಧಿ ಖಂಡನದಲ್ಲಿ ಹೇಳಿದ್ದಾರೆ. ಅತಯೇವ, ಈ ಕಾರಣದಿಂದಲೇ ಮಹಾತ್ಮಭಿ ಮಹಾತ್ಮರಾದ ಕಾರ್ಯಧುರ್ಯೈ ವೇದಗಳಿಗೆ ಪ್ರಾಮಾಣ್ಯವನ್ನು ಸ್ಥಾಪನೆ ಮಾಡುವಂತಹ ಕಾರ್ಯದಲ್ಲಿ ಆಸಕ್ತರಾದಂತಹ ಆರ್ಯೈ ಪೂಜ್ಯರಾದ ಶ್ರೀಮನ್ ಮಧ್ವಾಚಾರ್ಯರಿಂದ ಅಖಿಲ ಸಂವೇತ್ತು ಎಲ್ಲವನ್ನೂ ತಿಳಿದಿರುವಂತಹ ಪರಮಾತ್ಮನಿಗೆ ಅಜ್ಞಾನವು ಕುತಶ್ಚನ ಯಾವ ಕಾರಣದಿಂದಲೂ ನ ಘಟತೆ ಕೂಡುವುದಿಲ್ಲ ಇತಿ ಈ ರೀತಿಯಾಗಿ ಉಕ್ತಂ ಹೇಳಲ್ಪಟ್ಟಿದೆ. ಅತಯೇವ ಆದ್ದರಿಂದಲೇ ಮಹಾತ್ಮಭಿ ಮಹಾತ್ಮರಾದ ಕಾರ್ಯಧುರ್ಯೈ ವೇದಕ್ಕೆ ಪ್ರಾಮಾಣ್ಯವನ್ನು ಸಮರ್ಥನೆ ಮಾಡುವ ಭಾರವನ್ನು ಹೊತ್ತಿರುವಂತಹ ಆರ್ಯೈ ಪೂಜ್ಯರಾದ ಮಧ್ವಾಚಾರ್ಯರಿಂದ ಅಖಿಲ ಸಂವೇತ್ತು ಕೂಡುವುದಿಲ್ಲ ಇತಿ ಈ ರೀತಿಯಲ್ಲಿ ಉಕ್ತಂ ಹೇಳಲ್ಪಟ್ಟಿದೆ. ಅತಯೇವ ಸಾರ್ವಜ್ಞ ಅಸಾರ್ವಜ್ಞಯೋ ಪರಸ್ಪರ ವಿರುದ್ಧತ್ವಾದೇವ. ಅತಯೇವ ಅಂತಿದೆ. ಅತಯೇವ ಅಂತಂದರೆ ಸರ್ವಜ್ಞತ್ವ ಅಲ್ಪಜ್ಞತ್ವ, ಸರ್ವಜ್ಞತ್ವ ಅಜ್ಞಾನ, ಇವುಗಳಿಗೆ ಪರಸ್ಪರ ವಿರೋಧ ಇದೆ. ದೂರಗೆ ಒಟ್ಟಿಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಅಂತ ಅರ್ಥ. ಸರ್ವಜ್ಞ ಅಸಾರ್ವಜ್ಞಯೋ, ಸರ್ವಜ್ಞತ್ವ ಅಸರ್ವಜ್ಞತ್ವ ಇವುಗಳಿಗೆ ಪರಸ್ಪರ ವಿರೋಧ ಇರೋದರಿಂದಲೇ ಕಾರ್ಯಂ ಪರ ನಿರಾಕರಣಾಖ್ಯಂ. ಕಾರ್ಯ ಅಂದರೆ ಯಾವುದು? ಇತರರನ್ನು ನಿರಾಕರಣೆ ಮಾಡೋದು. ಇತರರು ಹೇಳ್ತಕ್ಕಂತಹ ವೇದಗಳೆಲ್ಲ ಅತತ್ವ ವೇದಕ, ಕೆಲವು ಭಾಗ ಮಾತ್ರ ಸತ್ಯ, ಇದನ್ನು ನಿರಾಕರಣೆ ಮಾಡೋದು, ಅಥವಾ ಜೀವಬ್ರಹ್ಮರಿಗೆ ಅಭೇದಾನದ ನಿರಾಕರಣೆ ಮಾಡೋದು, ಇದೇ ಅದು ಕಾರ್ಯ. ಆ ಕಾರ್ಯದಲ್ಲಿ ಧುರ್ಯೈಹಿ ಧುರಂಧರೈಹಿ ಅದರಲ್ಲಿ ಅವರು ಪೂರ್ಣವಾಗಿರ್ತಕ್ಕಂತಹ ಸಾಮರ್ಥ್ಯವನ್ನು ಪಡೆದಿದ್ದಾರೆ. ಅದಕ್ಕೆ ಬೇಕಾದಂತಹ ಚಾತುರ್ಯಾದಿಗಳು ಅವರಿಗೆ ಇದ್ದೇ ಇದೆ. ಸ್ವಸಿದ್ಧಾಂತ ಪ್ರತಿಷ್ಠಾಪನಾ ಕಾರ್ಯದಲ್ಲಿ ಆಸಕ್ತರಾದವರು ಅಂತ ಅರ್ಥ. ಆಚಾರ್ಯೈ ಉಪಾಧಿಖಂಡನೆ, ಉಪಾಧಿಖಂಡನೆ ಹೇಳಿದ್ದಾರೆ. ಅಜ್ಞತಾಖಿಲ ಸಂವೇತ್ತುರ್ಘಟತೇನ ಕುತಶ್ಚನ ಇತಿ ಉಕ್ತಂ ಈ ರೀತಿಯಲ್ಲಿ ಹೇಳಿದ್ದಾರೆ. ಜ್ಞಾನೇ ಸತ್ಯೇವ ಚಾಜ್ಞಾನಂ ಯದೀದಂ ತರ್ಹಿ ಕಿಂ ನ ನಾಮ್ನಿ ವಿಪ್ರತಿಪತ್ತಿಸ್ತೆ ಜಾನತಾಂ ಜ್ಞಾನಮೇವ ತತೆ. ಭಗವಂತನಿಗೆ ಸ್ವರೂಪ ಜ್ಞಾನ ಇದ್ದಾಗ ಅಜ್ಞಾನ ಇದೆ ಅಂತ ಹೇಳ್ತೀಯ ಅಂತಂದರೆ, ಅಜ್ಞಾನ ಎಂಬಲ್ಲಿ ಆ ಇದೆಯಲ್ಲ ಅದು ನನ್ಯ ಅರ್ಥ ಅಲ್ಲ. ನನ್ಯ ಜ್ಞಾನ, ಆ ಜ್ಞಾನ ನನ್ಯರ್ಥ. ನನಗೇನರ್ಥ? ಒಂದು ಅಭಾವ, ಇನ್ನೊಂದು ವಿರೋಧ ಅಂತ ಅರ್ಥ. ನನಗೆ ಅಭಾವ ಮತ್ತು ವಿರೋಧ ಅಂತ ಅರ್ಥ ಇದೆ. ನನ್ಯರ್ಥ ಇಲ್ಲ ಈಗ ಅಜ್ಞಾನ ಎಂಬಲ್ಲಿ. ಯಾಕೆ? ಅಜ್ಞಾನ ಸರ್ವಜ್ಞತ್ವ ಇವುಗಳು ಒಟ್ಟಿಗೆ ಇರಲಿಕ್ಕೆ ಸಾಧ್ಯ ಇಲ್ಲ. ಅದು ನೀವೇನು ಮಾಡ್ತಾ ಇದ್ದೀರಾ? ಸ್ವರೂಪಜ್ಞಾನವುಳ್ಳ ಪರಮಾತ್ಮನಲ್ಲಿ ಅಜ್ಞಾನ ಇದೆ ಅಂತ ಹೇಳ್ತೀರ. ಹಾಗಾದರೆ ಇಲ್ಲಿ ಅಜ್ಞಾನ ಅಂತ ನೀವು ಹೇಳಿದಾಗ ಆ ನನ್ಯ ಅಕಾರ ಇದೆಯಲ್ಲ, ಅದಕ್ಕೆ ನನ್ನಿನ ಅರ್ಥ ಅಲ್ಲ.
ನಂಜಿನ ಅರ್ಥ ಏನು? ಅಭಾವ. ಅಜ್ಞಾನ ಅಂದ್ರೇನು? ಜ್ಞಾನಾಭಾವ. ಆ ಅರ್ಥ ಅಲ್ಲ. ಅಥವಾ ಜ್ಞಾನ ವಿರೋಧಿ ಅಂತ ಅರ್ಥ. ಯಾಕೆ? ಜ್ಞಾನ ಇದೆ. ಅಜ್ಞಾನ ಅಂದಕ್ಕೆ ಏನು ಹೇಳಬೇಕು? ಜ್ಞಾನ ವಿರೋಧಿ ಅಂತ ಹೇಳಬೇಕು. ಆದರೆ ಆ ಅರ್ಥ ಅಲ್ಲ. ಮತ್ತೇನರ್ಥ ಅಂತಂದರೆ ಆ ಪರಮಾತ್ಮ ಅಂತ ಅರ್ಥ. ಭಗವಂತನಿಗೆ ಅಜ್ಞಾನ ಇದೆ, ನಾವು ಒಪ್ತೇವೆ. ಸ್ವರೂಪಜ್ಞಾನವುಳ್ಳ ಪರಮಾತ್ಮನಿಗೆ ಅಜ್ಞಾನ ನಾವು ಒಪ್ತೇವೆ. ಯಾಕೆ? ನಾಮ್ನಿ ವಿಪ್ರತಿಪತ್ತಿ ಅಂತ. ಬರೀ ಭಗವಂತನ ಅಜ್ಞಾನ ಎಂಬತಕ್ಕಂತಹ ನಾಮದಲ್ಲಿ ವಿಪ್ರತಿಪತ್ತಿ. ಅರ್ಥ ಏನು ಅಂತ? ಏನರ್ಥ? ಅಶಬ್ದವಾಚ್ಯನಾದ ಭಗವಂತನ ಜ್ಞಾನ. ಜ್ಞಾನತ ಯಾರು ಜ್ಞಾನಿಗಳೋ ಅವರು ಪರಮಾತ್ಮನಿಗೆ ಅಜ್ಞಾನ ಅಂತ ಹೇಳ್ತಾರೆ. ಏನು ಅಜ್ಞಾನ? ಅಶಬ್ದವಾಚ್ಯನಾದ ಭಗವಂತನ ಜ್ಞಾನ. ಇದೆಯೋ ಇಲ್ಲೋ? ಇದ್ದೇ ಇದೆ. ಆದ್ದರಿಂದ ಭಗವಂತನಲ್ಲಿ ಸ್ವರೂಪಜ್ಞಾನ ಇದೆ, ಅವಿರೋಧಿಯಾದ ಅಜ್ಞಾನ ಇದೆ ಅಂತ ಹೇಳ್ತೇವೆ. ಆದರೆ ನೀನು ಹೇಳುವ ರೀತಿಯಲ್ಲಿ ಆ ಜ್ಞಾನ ಎಂಬಲ್ಲಿ ಆ ಶಬ್ದಕ್ಕೆ ನನ್ಯರ್ಥ ಅಲ್ಲ. ಅಭಾವ ವಿರೋಧ ಅಂತ ಅರ್ಥ ಅಲ್ಲ. ಆ ಅಂದರೆ ವಿಷ್ಣು ಅಂತ ಅರ್ಥ. ಆದ್ದರಿಂದ ಅಜ್ಞಾನ ಇದೆ ಅಂತ ನಾವು ಹೇಳ್ತೇವೆ. ಅಶಬ್ದವಾಚ್ಯನಾದ ಭಗವಂತನ ಜ್ಞಾನ ಅಂತ ಅರ್ಥ. ಜ್ಞಾನೇ ಸ್ವರೂಪಜ್ಞಾನವು ಸತ್ಯೇವ ಇರಬೇಕಾದ್ರೇ ಇದಂ ಈ ಯಾವ ಅಜ್ಞಾನಂ ಭಾವರೂಪಾಜ್ಞಾನವು ಯದಿ ಇದೇ ಅಂತಾದರೆ ತರ್ಹಿ ಆಗ ನನ್ಯ ಅಕಾರ ಇದೆಯಲ್ಲ, ಆ ನನ್ಯನಿಂದ ಕಿಂ ಏನು ಉಪಯೋಗ? ವಿರೋಧ ಇರೇ ಹೇಳಬೇಕು. ಆವಾಗ ವಿರೋಧ ಇಲ್ಲ ಅಂತಾಯಿತು. ಆವಾಗ ನನ್ಯನಿಂದ ಏನು ಪ್ರಯೋಜನ? ನಾಮ್ನಿ ಹೆಸರಿನ ಬಗ್ಗೆ ವಿಪ್ರತಿಪತ್ತಿ ವಿರುದ್ಧ ಅಭಿಪ್ರಾಯಗಳಷ್ಟೇ. ಜಾನತಾಂ ಜ್ಞಾನವುಳ್ಳಂತಹವರಿಗೆ ತೇ ನಿನ್ನ ತತ್ ಅಜ್ಞಾನವು ಜ್ಞಾನಮೇವ ಜ್ಞಾನವೇ ಆಗುತ್ತದೆ. ಜ್ಞಾನೇ ಸ್ವರೂಪಜ್ಞಾನವು ಸತ್ಯೇವ ಇರುವಾಗಲೇ ಇದಂ ಈ ಅಜ್ಞಾನವು ಭಾವರೂಪಾಜ್ಞಾನವು ಯದಿ ಒಂದು ವೇಳೆ ಇದೆ ಅಂತ ಹೇಳಿದ್ರೆ ತರ್ಹಿ ಆಗ ನನ್ಯಾ ಕಿಂ ಅಜ್ಞಾನ ಎಂಬಲ್ಲಿರ್ತಕ್ಕಂಥ ಆಕಾರವು ನನ್ಯರ್ಥ ಎಂಬತಕ್ಕಂಥದ್ದು ಹೇಳಲಿಕ್ಕೆ ಹೇಗೆ ಸಾಧ್ಯ? ಸಾಧ್ಯವೇ ಇಲ್ಲ. ಅಭಾವ ವಿರೋಧ ಅರ್ಥವನ್ನು ಹೇಳಲಿಕ್ಕೆ ಬರೋದಿಲ್ಲ. ನಾಮ್ನಿ ಹೆಸರಿನ ಬಗ್ಗೆ ವಿಪ್ರತಿಪತ್ತಿ ವಿರುದ್ಧ ಅಭಿಪ್ರಾಯಗಳಷ್ಟೇ. ಜಾನತಾಂ ಜ್ಞಾನಿಗಳ ಅಭಿಪ್ರಾಯದಲ್ಲಿ ತೇ ನಿನ್ನ ತತ್ ಅಜ್ಞಾನವು ಜ್ಞಾನಮೇವ ಜ್ಞಾನವೇ ಆಗುತ್ತದೆ. ಇದಾನೀಂ ಅಜ್ಞಾನಂ ಸ್ವರೂಪಜ್ಞಾನ ಅವಿರೋಧಿ ಚೇತ್. ಅಜ್ಞಾನವು ಸ್ವರೂಪಜ್ಞಾನಕ್ಕೆ ವಿರುದ್ಧ ಅಲ್ಲ, ಅವಿರೋಧಿಯಾಗಿದೆ ಅಂತಾದರೆ ತರ್ಹಿ ನನ್ಯರ್ಥಸ್ಯ ಅಭಾವೇನ. ನನ್ಯರ್ಥ ಹೇಳಲಿಕ್ಕೆ ಬರಲ್ಲ. ಯಾಕೆ? ನನ್ಯರ್ಥ ವಿರೋಧ ಅದಲ್ಲ. ವಿರೋಧ ಇಲ್ಲ ಅಂತಂದರೆ ನನ್ಯರ್ಥ ಇಲ್ಲ. ಅದರಿಂದ ಅಭಾವೇನ ಅಸ್ಯ ಅಕಾರವಾಚ್ಯಸ್ಯ ಅ ಅಂತಂದರೆ ಅಕಾರ ಶಬ್ದವಾಚ್ಯನಾದ ಅಹ ಇತಿ ಬ್ರಹ್ಮಶ್ರುತಿ ಪ್ರತಿಪಾದ್ಯನಾದ ಪರಮಾತ್ಮನ ವಿದ್ಯಾ. ಜ್ಞಾನ ಅಂದರೆ ಆ ಜ್ಞಾನ, ಪರಮಾತ್ಮನ ವಿದ್ಯಾ ಜ್ಞಾನ ಅಂತ ಹೇಳಿದಂತೆ ಆಯಿತು. ಇತಿ ವ್ಯುತ್ಪತ್ಯ ಬ್ರಹ್ಮಣೇ ಅವಿದ್ಯಾನಾಮ ವಿದ್ಯೆಯವ ಅಭೂತ್. ಭಗವಂತನಲ್ಲಿ ಅವಿದ್ಯಾ ಅಂದ್ರೇನರ್ಥ? ಅಶಬ್ದವಾಚ್ಯವಾದ ಭಗವಂತನ ಜ್ಞಾನ ಅಂತಾಯಿತು. ಬ್ರಹ್ಮಣೇ ಅವಿದ್ಯಾ ಇದೆ, ಭಗವಂತನಲ್ಲಿ ಅಶಬ್ದವಾಚ್ಯವಾದ ಭಗವಂತನ ಜ್ಞಾನ ಇದೆ ಅಂತ ಹೇಳಿದಂತೆ ಆಯಿತು. ಹೀಗೆ ಅದು ವಿದ್ಯೆಯೇ ಆಯಿತು, ಜ್ಞಾನವೇ ಆಯಿತು. ಆ ಜ್ಞಾನ ಅಜ್ಞಾನ ಅಂದರೆ ಭಗವದ್ವಿಷಯಕ ಜ್ಞಾನ ಅಂತ ಆಯಿತು. ಅದು ಅಜ್ಞಾನ ಅಂತ ಆಗಲೇ ಇಲ್ಲ, ವಿದ್ಯೆಯೇ ಆಯಿತು, ತತ್ವಜ್ಞಾನವೇ ಆಯಿತು. ಇತ್ಯಾಹ. ಉತ್ಪತ್ತಿ ಅಂದರೆ ಶಬ್ದವನ್ನು ನಾವು ಬಿಡಿಸಿ ತಿಳ್ಕೊಂಡಾಗ, ಶಬ್ದದಿಂದ ಬರುವಂತಹ ಜ್ಞಾನ. ನನ್ಯಾ ಕಿಂ ನ ಕಿಮಪಿ. ನನ್ನಿಂದ ಏನಾಗಬೇಕಾಗಿದೆ? ಅಲ್ಲಿರುವ ನನ್ಯಗೆ ವಿರೋಧ ಅಂತ ಅರ್ಥ ಹೇಳಲಿಕ್ಕೆ ಬರೋದಿಲ್ಲ. ಆ ನನ್ಯ ಅಂತಕ್ಕಂಥದ್ದು ನನ್ಯರ್ಥವನ್ನು ಹೇಳ್ತಾ ಇಲ್ಲ. ಭಾವರೂಪ ಅಜ್ಞಾನವಾದಿನ ತ್ವಯ ಅಜ್ಞಾನ ಪದಾಂತರ್ಗತ ನನ್ಯಃ ವಿರೋಧೋ ಹಿ ಅರ್ಥ ವಕ್ತವ್ಯ. ಭಾವರೂಪ ಅಜ್ಞಾನವನ್ನು ಹೇಳ್ತಕ್ಕಂಥ ನೀವು ಅಜ್ಞಾನ ಎಂಬತಕ್ಕಂತಹ ಪದದಲ್ಲಿ ಅಕಾರ ಇದೆಯಲ್ಲ, ಅದಕ್ಕೆ ನನ್ನಿನ ಅರ್ಥ ಹೇಳಬೇಕು. ನನ್ನಿನ ಅರ್ಥ ಏನೋ ವಿರುದ್ಧ ಅಂತ ಹೇಳಬೇಕು, ಜ್ಞಾನ ವಿರುದ್ಧ ಅಂತ. ಸಚ ಬ್ರಹ್ಮಜ್ಞಾನೇನ ಸಹ ನಾಸ್ತಿ ಚೇತ್. ಒಂದು ವೇಳೆ ಆ ಅಜ್ಞಾನಕ್ಕೆ ವಿರೋಧ ಎಂಬತಕ್ಕಂಥದ್ದಿಲ್ಲ ಅಂತಾದರೆ, ಯಾವುದು? ಬ್ರಹ್ಮಜ್ಞಾನೇನ. ನನ್ಯರ್ಥ ಯಾವುದು? ವಿರೋಧ. ಬ್ರಹ್ಮಜ್ಞಾನದಿಂದ ವಿರೋಧ ಇಲ್ಲ ಅಂತಾಗ್ಬಿಟ್ರೆ ಆವಾಗ ವೈಯರ್ಥ್ಯಂ. ನನ್ಗೆ ಹಾಕಬೇಕು, ನನಗರ್ಥ ವಿರೋಧ ಅಂತ. ಹಾಗಾಗಿ ಅಜ್ಞಾನಕ್ಕೆ
ಬ್ರಹ್ಮನ ಜ್ಞಾನದಿಂದ ವಿರೋಧ ಇರಬೇಕು. ಅದು ನೀವೇನು ಹೇಳ್ತೀಯ? ಅಜ್ಞಾನಕ್ಕೆ ಬ್ರಹ್ಮಜ್ಞಾನದಿಂದ ವಿರೋಧ ಇಲ್ಲ ಅಂತ ಹೇಳ್ತೀಯ. ಹಾಗಾದರೆ ವಿರೋಧ ಇಲ್ಲ ಅಂತ ಆಗಿಬಿಟ್ರೆ ಅವಾಗ ನನಗೇನು ಅರ್ಥ ಇದೆ? ನನ್ನೇನು ಅರ್ಥ ವ್ಯರ್ಥ ಆಗುತ್ತೆ. ಸಚ ಬ್ರಹ್ಮಜ್ಞಾನೇನ ಸಹ ನಾಸ್ತಿ ಚೇತ್ ನನ್ಯಃ ವೈಯರ್ಥ್ಯಮಿತಿ ಭಾವ. ನಾಮ್ನಿ ಅಂದರೆ ಸಾ ವಿದ್ಯಾ ಏವ ಇತಿ ಅಸ್ಮಾಭಿಃ ಕಥ್ಯಮಾನ ವಿದ್ಯಾನಾಮ್ನಿ. ನಾವೇನು ವಿದ್ಯಾ ಅಂತ ಕರಿತಾ ಇದ್ದೇವಲ್ಲ, ಅಸ್ಮಾಭಿಃ ಕಥ್ಯಮಾನ ವಿದ್ಯಾನಾಮ್ನಿ. ವಿದ್ಯಾ ಅಂತ ನಾವೇನು ಹೇಳ್ತಾ ಇದ್ದೇವೋ, ನಾವು ಹೇಳುವಂತಹ ವಿದ್ಯಾ ಎಂಬತಕ್ಕಂಥದ್ದನ್ನು ನೀವು ಅವಿದ್ಯಾ ಅಂತ ಹೇಳ್ತಾ ಇದ್ದೀರಿ. ಜಾನತಾಂ ಅಕ್ಷರಾರ್ಥ ಜ್ಞಾನವತಾಂ ಅಂತ. ಅಕ್ಷರಗಳ ಅರ್ಥವನ್ನು ತಿಳಿದವರು. ಅಕ್ಷರಗಳ ಅರ್ಥ, ಒಂದೊಂದು ಅಕ್ಷರಕ್ಕೂ ಕೂಡ ಒಂದೊಂದು ಏಕಾಕ್ಷರ ಕೋಶ ಅಂತಿದೆ. ಒಂದೊಂದು ಅಕ್ಷರಕ್ಕೂ ಕೂಡ ಅನೇಕ ಅರ್ಥಗಳಿದೆ. ಈ ಅಕ್ಷರ ಜ್ಞಾನವನ್ನು ಹೊಂದಿದವರು ಜಾನತಾಂ ಅಂತ. ತದ್ ಬ್ರಹ್ಮಣಿ ಅಭಿಲಪ್ಯಮಾನಂ ತೇ ತವ ಅಜ್ಞಾನಂ ಜ್ಞಾನಮೇವ. ಅದರಿಂದ ಭಗವಂತನಲ್ಲಿ ನೀನೇನು ಅಜ್ಞಾನ ಅಂತ ಹೇಳ್ತಾ, ಅಭಿಲಪ್ಯಮಾನಂ ಹೇಳ್ತಕ್ಕಂತಹ, ಅಭಿಲಪ್ಯಮಾನ ಅಂದರೆ ಹೇಳೋದು, ಹೇಳ್ತಕ್ಕಂತಹ, ತವ ಅಜ್ಞಾನಂ ನೀನೇನು ಅಜ್ಞಾನ ಅಂತ ಹೇಳ್ತಾ ಇದೆಯಲ್ಲ, ಅದು ಅಸ್ಯ ಬ್ರಹ್ಮಣ ಜ್ಞಾನಂ. ಆ ಅಂದರೆ ಅಶಬ್ದವಾಚ್ಯ ಭಗವಂತನ, ಅಸ್ಯ ಅನ್ನೋದಕ್ಕೆ ಬ್ರಹ್ಮಣ ಅಂತ ಅರ್ಥ. ಅವನ ಜ್ಞಾನ ಇತಿ ವ್ಯುತ್ಪತ್ಯ, ಇತಿ ವ್ಯುತ್ಪತ್ತಿ ಸೂಚನಾಯ, ಈ ರೀತಿಯಾಗಿರ್ತಕ್ಕಂಥ ಅರ್ಥವನ್ನು ತಿಳ್ಕೊಳ್ಬೇಕು ಎಂಬಂತ ತಿಳಿಸ್ಲಿಕ್ಕೋಸ್ಕರ ಜಾನತಾಂ ಇತ್ಯುಕ್ತಂ. ಜ್ಞಾನಿಗಳ ಅಭಿಪ್ರಾಯದಲ್ಲಿ, ಜ್ಞಾನಿಗಳಿಗೆ ಅಂತ ಹೇಳಿದರು. ಜ್ಞಾನಿಗಳೇನು ಮಾಡ್ತಾರೆ? ಅವರಿಗೆ ಶಬ್ದದಿಂದ ಏನು ಅರ್ಥವನ್ನು ತಿಳ್ಕೊಳ್ಬೇಕು ಎಂಬತಕ್ಕಂಥ ವ್ಯುತ್ಪತ್ತಿ ಇದೆ. ವ್ಯುತ್ಪತ್ತಿ ಅಂತಂದರೆ ವಾಚ್ಯವಾಚಕ ಭಾವ ಸಂಬಂಧ ಜ್ಞಾನ. ಘಟ ಅಂತ, ಘಟ ಅಂದ ಕೂಡಲೇ ಮಡಿಕೆ ಜ್ಞಾನ ಬರುತ್ತೆ. ಯಾಕೆ ಬರುತ್ತೆ? ಘಟಪದ ಆ ಘಟ ಎಂಬತಕ್ಕಂಥ ಅರ್ಥವನ್ನು ಹೇಳ್ತಾ ಇದೆ. ಈ ಪದಾರ್ಥಗಳ ಜ್ಞಾನ ಇದೆ, ಇದನ್ನೇ ವ್ಯುತ್ಪತ್ತಿ ಅಂತ ಹೇಳ್ತಕ್ಕಂಥದ್ದು. ಇದು ಯಾರಿಗಿದೆ? ಅಕ್ಷರ ಜ್ಞಾನ. ಒಂದೊಂದು ಅಕ್ಷರಕ್ಕೆ ಏನು ಅರ್ಥ ಎಂಬತಕ್ಕಂತಹ ಜ್ಞಾನ ಯಾರಿಗಿದೆಯೋ ಅವರು ಅಜ್ಞಾನ ಬ್ರಹ್ಮನಿಗಿದೆ ಅಂತ ಹೇಳ್ತಾರೆ. ಆ ವಿಷಯಕ ಜ್ಞಾನ ಬ್ರಹ್ಮನ ಜ್ಞಾನ ಅಂತ ಅರ್ಥ ಆಗುತ್ತೆ. ಆದ್ದರಿಂದ ಅವಿರೋಧ. ಬ್ರಹ್ಮಜ್ಞಾನಕ್ಕೂ ಆ ವಿಷಯ ಜ್ಞಾನ, ಬ್ರಹ್ಮಜ್ಞಾನಕ್ಕೂ ವಿರೋಧ ಇದೆಯಾ? ಇಲ್ಲವೇ ಇಲ್ಲ. ಅಂದರೆ ಅದಕ್ಕೆ ಅವಿರೋಧ ಅಂತ ಹೇಳ್ಬೋದು. 10 ನಿಮಿಷ ಬಿಟ್ಟು ಅಜ್ಞಾನ ಅಂತ ಬಿಸಿ ಹೇಳ್ಬೋದು. ಭಗವದ್ ವಿಷಯಕ ಜ್ಞಾನ ಮೊದಲೇ ಹೇಳಿಬಿಟ್ರೆ ಎಷ್ಟು